ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಜ್ಯೋತಿಷ್ಯದಲ್ಲಿ ವಿದ್ಯಾಸ್ಥಾನವನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತಂಬ ವಿಚಾರವನ್ನು ನಾವು ನೋಡಿದ್ದೇವೆ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವಿನ ಎಕ್ಸಾಂಪಲ್ಸನ್ನು ಮಾಡೋಣ. ಎಜುಕೇಷನ್ ಸಂಬಂಧಪಟ್ಟ ವಿಚಾರವನ್ನು ಅನಲೈಸ್ ಮಾಡೋ ಕಾಲಕ್ಕೆ ಪ್ರಾಕ್ಟಿಕಲಾಗಿ ಯಾವ ಥರ ಪ್ರಶ್ನೆಗಳು ಬರುತ್ತೆ. ಇದು 2-3 ಚಕ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೇ ಬರುತ್ತೆ. ಅದರ್ವೈಸ್ ಕಷ್ಟ. ಬರೀ ಪಾಠ ಕೇಳ್ತಾ ಇದ್ದರೆ ನಮಗೆ ಅನುಕೂಲ ಆಗೋದಿಲ್ಲ. ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಯಾವುದೋ ಒಂದು ಎಕ್ಸಾಂಪಲ್ ಇಟ್ಟುಕೊಂಡು ಆವಾಗೇ ನಮಗೆ ಪ್ರಶ್ನೆಗಳು ಬರುತ್ತೆ. ಯಾವುದು ಅರ್ಥ ಆಗ್ತಾ ಇಲ್ಲ, ಯಾವುದು ಅರ್ಥ ಆಗ್ತಾ ಇದೆ ಅಂತಂಬೋದು ಪ್ರಾಕ್ಟಿಕಲ್ ಸೆಷನ್ ಮಾಡಿದಾಗ ಬರ್ತವೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪಾಠಕ್ಕೆ ಭಾಗವಹಿಸೋರೆಲ್ಲರೂ ಕೂಡ ನಮಗೆ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹತ್ರ ಒಂದು ವಾರ ಟೈಮ್ ಇರುತ್ತೆ. ಹಾಗಾಗಿ ಈ ವಾರ ಸಮಯದಲ್ಲಿ ಒಂದು ಮ್ಯಾಕ್ಸಿಮಮ್ 2-3 ಜಾತಕಗಳಾದರೂ ತಗೊಂಡು ಈ ವಿಚಾರವನ್ನು ಅನಲೈಸ್ ಮಾಡಿ, ಗೊತ್ತಿದ್ದ ಜಾತಕಗಳನ್ನೇ ತಗೊಳ್ಳಿ. ಯಾರಾದರೂ ಫ್ರೆಂಡ್ಸ್ ಮಕ್ಕಳಾಗಲಿ ಅವರ ವಿಷಯ ಗೊತ್ತಿದ್ದವರು ತೊಗೊಂಡ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಈಸಿ. ಗೊತ್ತಿಲ್ಲದವ್ರು ತೊಗೊಂಡ್ರೆ ನಿಮಗೇನು ಗೊತ್ತಾಗಲ್ಲ. ಸೊ ಅವನ ಎಜುಕೇಷನ್ ಹೇಗೆ ಓದ್ತಾ ಇದ್ದಾನೆ, ಈ ಜಾತಕದಲ್ಲಿ ಅವನು ಇದ್ದಂಗೆ ನಾನು ಜಾತಕದಲ್ಲಿ ನಂಗೆ ಐಡೆಂಟಿಫೈ ಮಾಡೋಕ್ಕೆ ಬರ್ತಾ ಇದೆಯಾ ಇಲ್ವಾ, ಈ ರೀತಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದನ್ನು ರಿವರ್ಸ್ ಮೆಥಡ್ ಅಂತೀವಿ. ರಿವರ್ಸ್ ಮೆಥಡಲ್ಲಿ ಏನು ಮಾಡಬೇಕಂತಂದರೆ, ಕಲಿಯೋ ಕಾಲಕ್ಕೆ ಇದೇ ಥರ ಮಾಡ್ತೇವೆ. ಯಾರಾದರೂ ಒಬ್ಬ ವಿದ್ಯಾರ್ಥಿಯ ಜಾತಕವನ್ನು ತಗೊಂಡು ಅವನು ಏನು ಓದಿದ್ದಾನೆ, ಅವನು ಓದಿದ ವಿಷಯವನ್ನು ನಮಗೆ ಈ ಜಾತಕದಲ್ಲಿ ಸೂಚನೆ ಮಾಡ್ತಾ ಇದೆಯಾ, ಅವನಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಬಟ್ ಜಾತಕದಲ್ಲಿ ನನಗೆ ಐಡೆಂಟಿಫೈ ಮಾಡೋಕ್ಕೆ ಬರ್ತಾ ಇದೆಯಾ, ಇವನು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಜಾತಕದಲ್ಲಿ ನಾನು ಹೇಗೆ ತಿಳ್ಕೊಳ್ಬೇಕು, ಅದು ಮ್ಯಾಚ್ ಆಗ್ತಾ ಇದೆಯಾ, ಇದನ್ನು ಒಂದು ರಿವರ್ಸಲ್ಲಿ 20 ಜಾತಕಗಳು ಮಾಡಬೇಕಾಗ್ತದೆ. ಎಲ್ಲ ವಿಷಯಗಳಲ್ಲೂ 2-3 ಜಾತಕ ಮಾಡಿದಾಗ ಏನಾಗ್ತದೆ ಅಂದರೆ ನಿಮಗೆ ಜಾತಕದಲ್ಲಿ ವಿಷಯವನ್ನು ಗ್ರಹಣ ಮಾಡೋ ಶಕ್ತಿ ಬಂದ್ಬಿಡ್ತದೆ. ನಂತರ ನೀವು ಹೊಸ ಜಾತಕಗಳು ಯಾವ್ದು ತೊಗೊಂಡ್ರು ನೀವು ಅದನ್ನು ನೋಡಿ ಈಸಿಯಾಗಿ ಹೇಳ್ಬೋದು. ಪ್ರಾರಂಭದಲ್ಲಿ ಕಲಿಯುವಾಗ ಮಾತ್ರ ಗೊತ್ತಿದ್ದ ಜಾತಕಗಳ ತಗೊಂಡು ಆ ಅವರಲ್ಲಿರುವಂಥ ವಿಷಯವನ್ನು ನನಗಿಲ್ಲಿ ನೋಡ್ಲಿಕ್ಕೆ ಬರ್ತಾ ಇದೆಯಾ ಅಂತಂಬುದು ಫಸ್ಟು ಅಭ್ಯಾಸ ಮಾಡಬೇಕು. ಆವಾಗ ಜಾತಕ ನೋಡೋದು ತುಂಬ ಸುಲಭ ಆಗ್ತದೆ. ಮತ್ತು ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಯಾವ ವಿಷಯವನ್ನು ಬಿಟ್ಟಿದ್ದೇನೆ, ಯಾವ ವಿಷಯವನ್ನು ಕಲ್ತ್ಕೋಬೇಕಾಗ್ತದೆ, ಇಂಥ ಪ್ರಾಕ್ಟಿಕಲ್ ಸಮಸ್ಯೆಗಳೆಲ್ಲ ಬರ್ತವೆ. ಹಾಗಾಗಿ ಅಭ್ಯಾಸ ಅಂತಂಬುದು ತುಂಬ ಜಾಸ್ತಿ ಬೇಕಾಗ್ತದೆ. ಸೊ ಇಲ್ಲಿ ನಾನು ಹೇಳೋದೆಲ್ಲ ಫಾರ್ವರ್ಡ್ ಎಕ್ಸಾಂಪಲ್ ಇರುತ್ತೆ, ನೀವು ಮಾಡಬೇಕಾದ್ರೆ ರಿವರ್ಸ್ ಮಾಡಬೇಕಾಗ್ತದೆ. ಕಾನ್ಸೆಪ್ಟ್ ಈಸ್ ಅಷ್ಟೇ, ನೋಡೋ ಪದ್ಧತಿಯೆಲ್ಲ ಸೇಮ್. ಸೊ ಈಗ ಒಂದು ಜಾತಕವನ್ನು ತಗೊಳ್ಳೋಣ. ಒಂದು ಎಕ್ಸಾಂಪಲ್ ಜಾತಕವನ್ನು ಒಬ್ಬ ಸಣ್ಣ ಹುಡುಗನ ಜಾತಕವನ್ನು ನಾನು ಇವತ್ತು ತಗೊಳ್ತೇನೆ. 30th ಅಕ್ಟೋಬರ್ 2013. ಈ ಸಣ್ಣ ಒಬ್ಬ ವಿದ್ಯಾರ್ಥಿ, 7 ವರ್ಷದ ವಿದ್ಯಾರ್ಥಿಯ ಜಾತಕ. 12:30. ಸೊ ಇದು ಜಾತಕ. ಸೊ ಇಲ್ಲಿ ಈ ವಿದ್ಯಾರ್ಥಿಯ ತಂದೆ ತಾಯಿಗಳು ಕೇಳ್ತಾರೆ, ನಮ್ಮ ಮಗನ ವಿದ್ಯಾಭ್ಯಾಸ ಹೇಗಿದೆ. 7 ವರ್ಷ ಆದ ಕಾರಣ ಏಕೆಂದರೆ ಏಜ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಜ್ಯೋತಿಷ್ಯದಲ್ಲಿ ಏನೇ ಪ್ರಶ್ನೆ ಕೇಳಿ ಅವನ ಏಜ್ ಏನಿದೆ, ಆ ಏಜ್ ಮೇಲೆ ನೀವು ಪ್ರಡಿಕ್ಷನ್ ಅಂತಂಬುದು ಅನಲೈಸ್ ಮಾಡಬೇಕಾಗ್ತದೆ. ಈ ಹುಡುಗಂದು 7 ವರ್ಷದ ವಯಸ್ಸು ಅಂದರೆ ಸುಮಾರು 1ನೇ ಕ್ಲಾಸ್ ಇರ್ತಾನೆ, 2ನೇ ಕ್ಲಾಸ್ ಇರ್ಬೋದು. ಸೊ ಈ ವ್ಯಕ್ತಿ ಕೇಳ್ತಾ ಇದ್ದಾರೆ ಎಜುಕೇಷನ್ ಬಗ್ಗೆ. ಅಂದರೆ ಮುಂದಿನ ಎಜುಕೇಷನ್ ಹೇಗಿರುತ್ತೆ, ಇವನು ಚೆನ್ನಾಗಿ ಓದ್ತಾನಾ ಇಲ್ವಾ ಅಂತ ಕೇಳ್ತಾರೆ. ಈ ಹುಡುಗ ಒಬ್ಬ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದಂಥ ಹುಡುಗ. ಅವರಿಗೆ ಈ ಪ್ರೊಫೆಷನ್ ಐ ಥಿಂಕ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲಿ ಕೇಳ್ತಾರೆ. ಅವ್ರ ಪ್ರಶ್ನೆ ಇಷ್ಟೇ, ನಮ್ಮ ಮಗನನ್ನು ಈ ನಾರ್ಮಲ್ ಎಜುಕೇಷನ್ ಹಾಕಬೇಕಾ, ವೇದಿಕ್ ಎಜುಕೇಷನ್ ಹಾಕಬೇಕಾ ಅಂತಂಬುದು ಪ್ರಶ್ನೆ ಯಾವುದೇ ಇರಲಿ. ಫಸ್ಟ್ ಏನು ಮಾಡ್ತೀವಿ, ಜಾತಕದಲ್ಲಿ ನಾರ್ಮಲ್ ಎಜುಕೇಷನ್ ಯೋಗ ಹೇಗಿದೆ ಅಂತ ನೋಡ್ತೇವೆ. ಅದು ಅನುಕೂಲ ಇಲ್ಲ ಅಂದರೆ ನೆಕ್ಸ್ಟ್ ವೇದಿಕ್ ಎಜುಕೇಷನ್ ನಾವು ಹೇಳ್ಬೋದು. ಇದೆರಡರಲ್ಲಿ ಯಾವುದು ಬಲವಾಗಿದೆ ಅಂತ ಕೇಳ್ತಾರೆ. ಇದು ಪ್ರಾಕ್ಟಿಕಲ್ ಪ್ರಶ್ನೆ. ನಾರ್ಮಲ್ ಎಜುಕೇಷನ್ ಹೆಂಗೆ ನೋಡಬೇಕು ನಮಗೆ ಗೊತ್ತಿದೆ. ಚತುರ್ಥ ಸ್ಥಾನ, ಚತುರ್ಥ ಕಾರಕ, ಚತುರ್ಥಾಧಿಪತಿ. ವೇದಿಕ್ ಎಜುಕೇಷನ್ಗೆ ಏನು ಕಾರಕ ಬೇಕು, ನವಮ ಸ್ಥಾನ, ನವಮ ಕಾರಕ, ನವಮಾಧಿಪತಿ. ನವಮ ಸ್ಥಾನ ಗೊತ್ತಿದೆ, ತ್ರಿಕೋಣ ಸ್ಥಾನ, ವೇದಕ್ಕೆ ಸಂಬಂಧಪಟ್ಟ ಮಂತ್ರೋಪಾಸನೆ, ಇದೆಲ್ಲ ಕೂಡ ನವಮ ಸ್ಥಾನ ಹೇಳುತ್ತೆ. ಕಾರಕ, ಸೊ ಕಾರಕ ಯಾವ್ದು ನೋಡ್ತೇವೆ, ಗುರುವನ್ನು ಆ್ಯಕ್ಚುಲಿ ನೋಡಬೇಕು.
ಆದರೆ ಇವತ್ತಿನ ವೇದಿಕೆ ಎಜುಕೇಷನಲ್ಲಿ ಬುಧನ್ನೇ ನೋಡ್ತೇವೆ. ಅದು ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನವಮಾಧಿಪತಿ, ಈ ಎರಡನ್ನು ನೋಡಿ ಎರಡರಲ್ಲಿ ಯಾವುದು ಬಲವಾಗಿದೆ ಅಂತ ನೋಡ್ತೇವೆ. ಸೊ ಈಗ ಇದನ್ನು ಅನಲೈಸ್ ಮಾಡೋಣ. ಮೊದಲು ಈ ಹುಡುಗನಿಗೆ ಅಕಾಡೆಮಿಕ್ ನಾರ್ಮಲ್ ಎಜುಕೇಷನ್, ಲೌಕಿಕ ವಿದ್ಯೆ ಹೇಗಿದೆ ಅಂತಂಬ ವಿಚಾರವನ್ನು ನಾವು ನೋಡೋಣ. ಏನು ಮಾಡ್ತೇವೆ? ಚತುರ್ಥ ಸ್ಥಾನ, ಚತುರ್ಥ ಕಾರಕ, ಚತುರ್ಥಾಧಿಪತಿ, ಈ ಮೂರನ್ನು ನೋಡ್ತೇವೆ. ಅದರಲ್ಲಿ ಕೂಡ ಮುಖ್ಯವಾಗಿ ಚತುರ್ಥಾಧಿಪತಿ ಬಲ ಸಾಕು. ಚತುರ್ಥ ಕಾರಕ ಬಲ, ಚತುರ್ಥ ಸ್ಥಾನ ಬಲ ಅಂತಂದರೆ ನೀವು ಅರ್ಥ ಮಾಡಿಕೊಂಡು ಅವರಿಗೆ ಏನು ಪರಿಹಾರ ಕೊಡಲಿಕ್ಕೆ ಬೇಕು, ಅವರಿಗೆಲ್ಲದೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೊಂದು, ಯಾವಾಗಲಿ ನೀವು ಏನಾದರೂ ಜಾತಕವನ್ನು ಯಾರಿಗಾದರೂ ಒಬ್ರು ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ಆಸ್ಟ್ರಾಲಜಿಕಲ್ ಟರ್ಮಿನಾಲಜಿ ಜಾಸ್ತಿ ಬಳಸಬಾರದು. ಯಾಕೆಂದರೆ ಅವನಿಗೆ ಗೊತ್ತಿಲ್ಲ. ಅವನು ಗೊತ್ತಿಲ್ಲದ ನಾವು ಹೇಳೋದ್ರಿಂದ ಉಪಯೋಗ ಏನಿದೆ? ನನಗೆ ತುಂಬ ವಿದ್ಯಾವಂತ ಅಂತ ಹೇಳ್ಕೊಳ್ಳಿಕ್ಕೆ ಉಪಯೋಗ ಆಗ್ತದೆ ಅಷ್ಟೆ. ಎಲ್ಲೋ ಒಂದು ಕಡೆ ಪ್ರವಚನ ಹೇಳ್ತಾ ಇರ್ತಾರೆ, ಒಬ್ಬ ತುಂಬ ಫೇಮಸ್ ಆಗಿದ್ದಾರೆ ಪ್ರವಚನದಲ್ಲಿ ಅಂತಂದ್ರೆ ಅರ್ಥ ಏನಂತಂದರೆ 2-3 ಥರ ಫೇಮಸ್ ಆಗ್ತಾರೆ. ಕೆಲವಿನ ಜನ ಕೇಳಿ ತುಂಬ ಹೇಗೆ ಹೇಳ್ತಾರೆ ಪ್ರವಚನ, ಎಕ್ಸಲೆಂಟಾಗಿ ಹೇಳ್ತಾರೆ. ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಂದು ನೀವು ಕೇಳಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಆಗಲಿಲ್ಲ ಅಂತ ಅರ್ಥ. ಅರ್ಥ ಆಗೋ ಥರ ಹೇಳಲಿಕ್ಕೆ ಆಗ್ಲದ್ರೂ ಕೂಡ ಫೇಮಸ್ ಆಗಿಬಿಡ್ತಾರೆ. ಯಾಕಂದರೆ ಇವತ್ತಿನ ದಿನ ಹೇಳ್ಬಿಟ್ಟು ಏನೋ ಒಂದು ವಿಷಯ ಹೇಳಿ ಅರ್ಥ ಆಗೋ ರೀತಿ ಹೇಳ್ರಿ ನನಗೂ ಗೊತ್ತು ಅಂತಂತಾರೆ. ಅರ್ಥ ಆಗದೇ ಇರೋ ರೀತಿಯಲ್ಲಿ ಹೇಳ್ಬಿಟ್ರೆ ಬಾಬಾ ತುಂಬ ನಾಲೆಡ್ಜ್ ಇದೆ, ನನಗೆ ಆ ನಾಲೆಡ್ಜ್ ಇಲ್ಲ, ಅದಕ್ಕೆ ಅರ್ಥ ಆಗಲಿಲ್ಲ, ಈ ಥರ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ, ಅವರಿಗೆ ಏನು ಅರ್ಥ ಆಗ್ತದೋ ಅದನ್ನೇ ಹೇಳಬೇಕಾಗ್ತದೆ. ಟರ್ಮಿನಾಲಜಿ ಎಲ್ಲ ಬೇಡ. ಚತುರ್ಥ ಸ್ಥಾನ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ, ಅವನಿಗೆ ಏನು ಅರ್ಥ ಆಗ್ತದೆ? ಚತುರ್ಥ ಸ್ಥಾನ ಅಂದರೆ ಅರ್ಥ ಆಗೋದಿಲ್ಲ. ಅವರಿಗೆ ಅದನ್ನು ಬಿಟ್ಟು ಹೊಸ ಪ್ರಶ್ನೆಗಳು ಶುರುವಾಗ್ತದೆ. ಹಾಗಾಗಿ ವಿಷಯವನ್ನು ಮಾತ್ರ ತಿಳಿಸಬೇಕು. ಟರ್ಮಿನಾಲಜಿಯನ್ನು ನಿಜವಾದಂತಹ ಜ್ಯೋತಿಷ್ಯ ಯಾವಾಗೂ ಕೂಡ ಏನೂ ಗೊತ್ತಿಲ್ಲದವನ ಬಂದು ಕೇಳಿದಾಗ ಜ್ಯೋತಿಷ್ಯದ ಟರ್ಮಿನಾಲಜಿ ಬಳಸೋದಿಲ್ಲ. ಎರಡನೇ ಪಾಯಿಂಟ್, ಉತ್ತಮವಾಗಿ ಜ್ಯೋತಿಷ್ಯವನ್ನು ಕಲಿತು ಹೇಳಬೇಕು, ಕನ್ಫ್ಯೂಷನ್ ಇಲ್ಲಂಗೆ ಬರಬೇಕು ಅಂತಂದರೆ ಮತ್ತೊಂದು ಉಪಾಯ ಹೇಳ್ತೀನಿ. ಯಾವಾಗೂ ಕೂಡ ವಿಷಯವನ್ನು ಇಟ್ಟುಕೊಂಡು ಜಾತಕವನ್ನು ನೋಡಬೇಕು. ಅವನು ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅದರ ಮೂಲಕ ಜಾತಕ ನೋಡಬೇಕು. ಜಾತಕದಲ್ಲಿರುವಂಥ ಗ್ರಹಗಳನ್ನು ನೋಡಿ ನೀವು ಪ್ರಶ್ನೆಗಳು ಹಾಕಿಕೊಂಡ್ರೆ ಅದು ತುಂಬ ಹೆಕ್ಟಿಕ್ ಪ್ರಾಸೆಸ್, ಟಿಡಿಯಸ್ ಜಾಬ್. ಒಂದೊಂದು ಗ್ರಹ ನೂರಾರು ವಿಷಯವನ್ನು ಸೂಚನೆ ಮಾಡ್ತದೆ. ಅದರಲ್ಲಿ ಒಂದು ಯಾವುದು ಬೇಕು, ಯಾವುದು ಬೇಡ, ಅವನು ಯಾವುದು ಬಯಸ್ತಾ ಇದ್ದಾನೆ ಅಂತಂಬುದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವನು ಏನು ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಹೇಗೆ ಅಂತಂದರೆ, ನನ್ನ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ, ಏನಾಗತ್ತೆ ಹೇಳಿ ಅಂತ ಕೇಳ್ತಾರೆ. ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾಗ ಯಾವ ವಿಷಯ ಹೇಳಬೇಕು? ಸಪ್ತಮ ಸ್ಥಾನ ಅಂದರೆ ವಿವಾಹ ವಿಷಯ ಹೇಳಬೇಕಾ? ಅಥವಾ ಸಪ್ತಮ ಸ್ಥಾನ ಬಿಸ್ನೆಸ್ ಕೂಡ ಬರುತ್ತೆ, ಬಿಸ್ನೆಸ್ ವಿಚಾರ ಹೇಳೋಣವಾ, ಪಾರ್ಟ್ನರ್ಶಿಪ್ ವಿಚಾರ ಹೇಳೋಣವಾ, ಪ್ರಾಸ್ಟಿಟ್ಯೂಷನ್ ವಿಚಾರ ಹೇಳೋಣವಾ, ಅಥವಾ ಅವನು ಬಯಸುವಂಥ ವಿಚಾರಗಳ ಬಗ್ಗೆ ಹೇಳೋಣವಾ? ಈ ಥರ ಶನಿ ಕೂಡ ಭಾಳ ವಿಷಯಗಳನ್ನು ಸೂಚನೆ ಮಾಡ್ತಾನೆ. ವೈರಾಗ್ಯ ಸೂಚನೆ ಮಾಡ್ತಾನೆ, ಈ ಒಂದು ವ್ಯಾಪಾರ ವಿಷಯದಲ್ಲಾದರೆ ಲಾಸ್ ವಿಷಯ ಸೂಚನೆ ಮಾಡ್ತಾನೆ, ಲೌಕಿಕ ಜೀವನವನ್ನು ಸೂಚನೆ ಮಾಡೋದಿಲ್ಲ. ಇದರಲ್ಲಿ ನಾವು ಯಾವ ವಿಷಯ ತಗೊಳ್ಬೇಕು? ಇದು ಕನ್ಫ್ಯೂಷನ್. ಅದಕ್ಕೆ ಪ್ರಾರಂಭದಲ್ಲಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡೋ ಕಾಲಕ್ಕೆ ಅವರು ಏನು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟ ಗ್ರಹ ಭಾವ ಇದನ್ನು ಮಾತ್ರವೇ ತಗೊಂಡ್ರೆ ಕನ್ಫ್ಯೂಷನ್ ಇರಲ್ಲ. ಇಲ್ಲದ್ರೆ ತುಂಬ ಕನ್ಫ್ಯೂಷನ್ ಬರುತ್ತೆ. ಸೊ ಬರೀ ಗ್ರಹಗಳ ಬಗ್ಗೆ ಹೇಳ್ತಾ ಪ್ರಶ್ನೆ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತಂದರೆ ಅದಕ್ಕೆ ಜಾಸ್ತಿ ಕ್ಲಾರಿಟಿ ಇಲ್ಲ, ಅದು ಮೇಲೆ ಹೋಗ್ತಾ ಇದೆ ಅಂತ ಇರುತ್ತೆ. ತುಂಬ ಡೀಪ್ ನಾಲೆಡ್ಜ್ ಅಲ್ಲ ಅದು. ಅದಕ್ಕಾಗಿ ಇದು ತುಂಬ ಮುಖ್ಯ. ಜಾತಕ ಅಭ್ಯಾಸ ಮಾಡೋ ಕಾಲಕ್ಕೆ ಇರುವಂಥದ್ದೇ ಬೇರೆ ಥರ ಇರುತ್ತೆ. ನಾವು ಕಲಿಯೋ ಕಾಲ ಪಾಠದಲ್ಲಿ ಕಲಿತು ಬಿಡ್ತೇವೆ, ಇದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಅಭ್ಯಾಸ ಮಾಡೋ ಕಾಲಕ್ಕೆ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೇವೆ, ಫಸ್ಟ್ ಚತುರ್ಥ ಸ್ಥಾನ ಕಾರಕ ಅಧಿಪತಿ ಸಿಸ್ಟಮ್ಯಾಟಿಕ್ಕಾಗಿ ಇದು ಮೂರು ಅನಲೈಸ್ ಮಾಡ್ತೇವೆ. ಯಾವ್ದು ಯಾವಾಗ ಹೇಳಬೇಕು, ಅವನು ಹೇಗೆ ಅಪ್ರೋಚ್ ಮಾಡಬೇಕು ಅಂತಂಬುದು ಇವಾಗ ಹೇಳ್ಕೊಡ್ತೇನೆ. ಮೊದಲು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಅಪ್ರೋಚ್ ಮಾಡೋಣ. ಹೇಗೆ ನಾವು ಕ್ಲಾಸಲ್ಲಿ ಹೇಗೆ ಹೇಳ್ಕೊಂಡಿವೋ ಆ ಥರ ಅನಲೈಸ್ ಮಾಡೋಣ. ಮೊದಲು ಚತುರ್ಥ ಸ್ಥಾನ, ಈ ಹುಡುಗನಿಗೆ ಓದಿಕೊಳ್ಳುವಂಥ ವಾತಾವರಣ ಹೇಗಿದೆ ಅಂತಂಬುದು ನೋಡೋಣ. ಚತುರ್ಥ ಸ್ಥಾನ ಯಾವುದಾಗ್ತದೆ? ಮಕರ ಲಗ್ನ ಆಗಿದೆ. ಚತುರ್ಥ ಸ್ಥಾನ ಬಂದು ನಿಮಗೆ ಮೇಷರಾಶಿ ಆಗ್ತದೆ. ಸೊ ಮೇಷರಾಶಿಯಲ್ಲಿ ಕೇತು ಎಂಬುವ ಗ್ರಹ ಇದೆ. ಸೊ ಅದೇನಿದೆ, ಒಂದು ಮೈನಸ್, ಪಾಪಗ್ರಹ ಆದ ಕಾರಣ. ಚತುರ್ಥ ಸ್ಥಾನವನ್ನು ಯಾರಾದರೂ ನೋಡ್ತಾ ಇದ್ದಾರಾ?
ಇಲ್ಲಿ 4 ಗ್ರಹಗಳನ್ನು ನೋಡ್ತಾ ಇದ್ದೀವಿ. ಸೂರ್ಯ, ಬುಧ, ಶನಿ, ರಾಹು. ಸೂರ್ಯ ಪಾಪಗ್ರಹ ಆಗ್ತದೆ. ಪಾಪಗ್ರಹಗಳ ಜೊತೆ ಇದ್ದಂಥ ಬುಧ ಪಾಪಗ್ರಹನೇ, ಏಕೆಂದರೆ ಬುಧನ ಜೊತೆ ಬೇರೆ ಯಾವ ಶುಭಗ್ರಹವೂ ಇಲ್ಲ. ಮತ್ತು ಶನಿ ಪಾಪಗ್ರಹ, ರಾಹು ಅಗೇನ್ ಪಾಪಗ್ರಹ. ಸೊ ದೃಷ್ಟಿ ಕೂಡ ಪಾಪಗ್ರಹವಾಗಿದೆ. ಈ ಹುಡುಗ ಅಷ್ಟು ಓದಿಕೊಳ್ಳಿಕ್ಕೆ ಬೇಕಾದಂಥ ವಾತಾವರಣ ಇಲ್ಲ. ಅದು ತಂದೆ ತಾಯಿಗಳ ಒಂದು ಡಿಸ್ಟ್ರಾಕ್ಷನ್ ಆಗ್ಬೋದು, ಅಥವಾ ಈ ವ್ಯಕ್ತಿಗೆ ಓದಿಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅವನಿಗೆ ಆಟದ ಮೇಲೆ ಅದರ ಮೇಲೆ ತುಂಬ ಆಸಕ್ತಿ ಇರ್ಬೋದು. ಹಾಗಾಗಿ ಚತುರ್ಥ ಸ್ಥಾನ ಅಷ್ಟು ಅನುಕೂಲವಾಗಿಲ್ಲ. ಅಂದರೆ ಓದಿಕೊಳ್ಳಿಕ್ಕೆ ಫಸ್ಟ್ ವಾತಾವರಣ ಇರಲ್ಲ. ನೆಕ್ಸ್ಟ್ ಬುಧ ಹೇಗಿದ್ದಾನೆ ಅಂತ ನೋಡ್ತೇವೆ. ಸೊ ಬುಧ ನೋಡಿದರೆ ಬುಧ ಏನಾದರೂ ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ನೆಕ್ಸ್ಟ್ ಸ್ಥಾನ ನೋಡಿ, ಲಗ್ನದಿಂದ ಯಾವ ಮನೆಯಲ್ಲಿದ್ದಾನೆ? ಲಗ್ನದಿಂದ ಈ ಒಂದು ಬುಧ ದಶಮ ಸ್ಥಾನದಲ್ಲಿದ್ದಾನೆ. ಸೊ ದಶಮ ಸ್ಥಾನ ಕೇಂದ್ರ ಸ್ಥಾನ, ಒಳ್ಳೆಯದು, ಪ್ಲಸ್. ಯಾರ ಜೊತೆಗಿದ್ದಾನೆ? ಶುಭಗ್ರಹಗಳ ಜೊತೆ ಏನಾದರೂ ಇದ್ದಾನೆ ಅಂತಂದರೆ ಒಂದು ಶುಭಗ್ರಹಗಳು ಇಲ್ಲ. ಸೊ 3 ಪಾಪಗ್ರಹ, ಸೂರ್ಯ ಒಂದು ಪಾಪಗ್ರಹ, ಶನಿ ಒಂದು ಪಾಪಗ್ರಹ, ರಾಹು ಒಂದು ಪಾಪಗ್ರಹ. ಸೊ ಎಲ್ಲ ಪಾಪಗ್ರಹಗಳ ಜೊತೆ ಬುಧ ಸೇರಿದ್ದಾನೆ. ನೆಕ್ಸ್ಟ್ ದೃಷ್ಟಿ, ಯಾರ್ದಾದ್ರೂ ದೃಷ್ಟಿ ಇದೆಯಾ? ಒಂದು ಕೇತು ಗ್ರಹದ ದೃಷ್ಟಿ ಇದೆ. ಹಾಗೆಯೂ ಒಂದು ಗುರು, ಶುಭಗ್ರಹ ಆದಂಥ ಗುರು ಕೂಡ ಪಂಚಮ ದೃಷ್ಟಿಯಿಂದ ಬುಧನ ನೋಡ್ತಾ ಇದ್ದಾನೆ. ಒಂದು ಬುಧ ದೃಷ್ಟಿ ಕೂಡ ಇದೆ. ಮಿತ್ರಕ್ಷೇತ್ರದಲ್ಲಿದ್ದಾನ, ಶತ್ರುಕ್ಷೇತ್ರದಲ್ಲಿದ್ದಾನ? ಮಿತ್ರಕ್ಷೇತ್ರದಲ್ಲಿದ್ದಾನೆ, ಒಂದು ಪ್ಲಸ್. ಸೊ ಓವರಾಲ್ ನೋಡಿ 4 ಮೈನಸ್ ಇದೆ, 3 ಪ್ಲಸ್ ಇದೆ. ಸೊ ಮೈನಸ್ ಡಾಮಿನೇಷನ್ ಜಾಸ್ತಿ ಇದೆ. ಸೊ ಬುದ್ಧಿ ಕೂಡ ಜಾಸ್ತಿ ಸಹಕಾರ ಮಾಡಲ್ಲ. ಪ್ಲಸ್ಗಳು ಜಾಸ್ತಿ ಇರಬೇಕು. ಪುಣ್ಯದ ಡಾಮಿನೇಷನ್ ಜಾಸ್ತಿ ಇದ್ದರೆ ಬುದ್ಧಿ ಸಹಕಾರ ಮಾಡುತ್ತೆ. ಹಾಗಾಗಿ ಅಷ್ಟು ಅನುಕೂಲ ಇಲ್ಲ ಅಂತ ಹೇಳ್ಬೋದು. ಸೊ ಇದು ಯಾವುದಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಇವನು ಬುದ್ಧಿವಂತ ಇದ್ದಾನ ಅಂತ ತಿಳ್ಕೊಳ್ಳಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇವನಿಗೆ ಓದಿಕೊಳ್ಳಿಕ್ಕೆ ಬೇಕಾದಂಥ ಯೋಗ ಹೇಗಿದೆ? ಚತುರ್ಥಾಧಿಪತಿ ಯಾರಾಗ್ತಾರೆ? ಕುಜ ಆಗ್ತಾನೆ. ಈ ಕುಜ ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ಉಚ್ಚ ಸ್ಥಾನದಲ್ಲೂ ಇಲ್ಲ, ಸ್ವಕ್ಷೇತ್ರದಲ್ಲೂ ಇಲ್ಲ. ನೆಕ್ಸ್ಟ್ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ? ಅಷ್ಟಮ ಸ್ಥಾನದಲ್ಲಿದ್ದಾನೆ. ಸೊ ಮೈನಸ್. ಯಾರಾದ್ರೂ ಜೊತೆ ಇದ್ದಾನ? ಯಾರ ಜೊತೆನೂ ಇಲ್ಲ. ನೆಕ್ಸ್ಟ್ ಯಾರಾದರೂ ನೋಡ್ತಾ ಇದ್ದಾರಾ ಕುಜಗ್ರಹವನ್ನು? ಸೊ ಕುಜಗ್ರಹವನ್ನು ಯಾರೂ ನೋಡ್ತಾ ಇಲ್ಲ. ಸೊ ದಯವಿಟ್ಟು ಅನ್ಮ್ಯೂಟ್ ಮಾಡಬೇಡಿ. ಓಕೆ, ಈ ಕುಜಗ್ರಹವನ್ನು ಯಾರೂ ನೋಡ್ತಾ ಇಲ್ಲ. ನಂತರ ಈ ಕುಜ ಯಾರ ಮನೆಗಿದ್ದಾನೆ? ಮಿತ್ರಕ್ಷೇತ್ರವ ಶತ್ರುಕ್ಷೇತ್ರವ? ಮಿತ್ರಕ್ಷೇತ್ರ. ಸೊ ಮೇಜರ್ ಏನಾಗಿದೆ, ಈ ಚತುರ್ಥ ಸ್ಥಾನಾಧಿಪತಿಯಾದಂಥ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಅಂತಂದರೆ ವಿಯೋಗ, ಅಷ್ಟಮ ಸಂಬಂಧ ಬರಬಾರ್ದು. ಜೊತೆಗೆ ಯಾವ ಶುಭಗ್ರಹಗಳ ಸಂಬಂಧವೂ ಇಲ್ಲ. ಚತುರ್ಥ ಸ್ಥಾನಕ್ಕೆ 6, 8, 12 ಸಂಬಂಧ ಅಂದರೆ ಪಾಪಸ್ಥಾನಗಳ ಸಂಬಂಧ, ಹಿಂದಿನ ಜನ್ಮದ ಪಾಪ ಸಂಬಂಧ ಬಂದರೆ ಎಜುಕೇಷನ್ ಮುಂದೆ ಉರಿಯೋದಿಲ್ಲ. ಅಂದರೆ ಚತುರ್ಥ ಸ್ಥಾನ ಲೌಕಿಕ ವಿದ್ಯೆ ಅಂತಂಬುದು ಅಷ್ಟು ಅನುಕೂಲ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ಲೌಕಿಕ ವಿದ್ಯೆ ಅಷ್ಟು ಅನುಕೂಲ ಇಲ್ಲ ಅಂತ ಇಲ್ಲಿ ಗೊತ್ತಾಯ್ತು. ಆಯಿತು. ನೆಕ್ಸ್ಟ್ ಈ ಲೌಕಿಕ ವಿದ್ಯೆ ಅನುಕೂಲ ಇಲ್ಲ. ನೆಕ್ಸ್ಟ್ ಅವನಿಗೆ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನೆಕ್ಸ್ಟ್ ಆಪ್ಷನ್ ಏನು ಅಂತಂದರೆ ಅವನಿಗೆ ವೈದಿಕ ವಿದ್ಯೆ ಒಂದು ಆಪ್ಷನ್ ಇದೆ. ಬೇರೆ ಬೇರೆ ಕ್ಯಾಸ್ಟಲ್ಲಿ ಕೂಡ ಅವರವರ ಕುಲವೃತ್ತಿಗಳು ಅಂತಿರುತ್ತೆ. ಅದರ ಬಗ್ಗೆ ಎಂಟರ್ಟೈನ್ ಮಾಡಬೇಕು. ಬಟ್ ಇವತ್ತಿನ ದಿನ ಕುಲವೃತ್ತಿಗಳು ಯಾರೂ ಫಾಲೋ ಆಗ್ತಾ ಇಲ್ಲ. ಅದೊಂದು ರೋಚಕ. ಸೊ ಹಾಗಾಗಿ ಹೆಚ್ಚು ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಈಗ ವೈದಿಕ ವಿದ್ಯೆದ ಬಗ್ಗೆ ಹೇಳೋಣ. ಸೊ ವೈದಿಕ ವಿದ್ಯೆ ಏನು ಹೇಳುತ್ತೆ? ನವಮಸ್ಥಾನ, ನವಮಕಾರಕ ಅಥವಾ ನವಮಾಧಿಪತಿ. ಲಗ್ನದಿಂದ ನವಮಸ್ಥಾನ ಯಾವುದಾಗ್ತದೆ? ಕನ್ಯಾ ಆಗ್ತದೆ. ಸೊ ನವಮಸ್ಥಾನ ಕನ್ಯಾ ಆದ ಕಾರಣ ಸೊ ಕನ್ಯಾ ಯಾವ್ದನ್ನ ಇದ್ದಾರಾ? ಯಾರೂ ಇಲ್ಲ. ಯಾರಾದರೂ ನೋಡ್ತಾ ಇದ್ದಾರಾ? ಯಾರೂ ನೋಡ್ತಾ ಇಲ್ಲ. ಸೊ ವಾತಾವರಣ ಚೆನ್ನಾಗಿದೆ. ನೆಕ್ಸ್ಟು ಕಾರಕ ಬುಧಗ್ರಹವ ಗುರುಗ್ರಹವ? ಭಾಳ ಪುಸ್ತಕಗಳಲ್ಲಿ ವೈದಿಕ ವಿದ್ಯೆಗಳಿಗೆಲ್ಲ ಕೂಡ ಗುರು ಅಂತ ಹೇಳ್ತಾರೆ. ಸೊ ಬುಧ ಏನು ಮಾಡ್ತಾನೆ?
ಇಂಟಲೆಕ್ಚುವಲ್ ಕಂಪೋಸಿಷನ್, ಗುರುಗ್ರಹ ಇಂಟ್ಯೂಷನಲ್ ಫ್ಲ್ಯಾಶ್. ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮಗೆ ನ್ಯೂಟನ್ ಶಾಸ್ತ್ರಜ್ಞ ಗೊತ್ತಿದೆ. ನಮಗೆ ಭೂಮಿಗೆ ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ಅಂತ ತಿಳ್ಕೊಂಡವನು ಐಡೆಂಟಿಫೈ ಮಾಡಿದವು. ಅಂದರೆ ಸದ್ಯದಲ್ಲಿ ನಮಗೆ ಗೊತ್ತಿದ್ದಂಗೆ, ಹಿಂದಿನವರು ಎಲ್ಲರಿಗೂ ಗೊತ್ತಿತ್ತು, ಬಟ್ ಅವರ ನಮಗೆ ತಿಳ್ಕೊಂಡು ಒಂದು ಪ್ರೂವ್ ಮಾಡಿ ಕನ್ಕೊಂಡಿದ್ದಾನೆ, ಒಂದು ಫಾರ್ಮುಲಾ ಬೇಸ್ಡ್. ಓಕೆ, ಈಗ ನ್ಯೂಟನ್ ಈ ಭೂಮಿಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂತಂದು ಎಲ್ಲಿ ಕಂಡುಕೊಂಡ ಅಂತಂದಾಗ ಲ್ಯಾಬೊರೇಟ್ರಿಲಿ ಏನು ಕಂಡುಕೊಂಡಿಲ್ಲ. ಪಾಪ ಏನೋ ಸ್ವಲ್ಪ ಒಂದು ಆ್ಯಪಲ್ ಮರದ ಕೆಳಗೆ ಕೂತಿದ್ದ, ಮೇಲಿಂದ ಆ್ಯಪಲ್ ಬಿತ್ತು, ಆವಾಗ ಅವನ ಮೈಂಡಲ್ಲಿ ಫ್ಲ್ಯಾಶ್ ಆಯಿತು, ಮೇಲಿಂದ ಕೆಳಗೆ ಯಾಕೆ ಬಿತ್ತು, ಭೂಮಿಗೆ ಎಳ್ಕೊಳ್ಳೋ ಶಕ್ತಿ ಇದೆ ಅಂತ ಪ್ರೂವ್ ಆಗಿದ್ದು ಗಿಡದ ಕೆಳಗೆ. ಅದು ಇಂಟ್ಯೂಷನಲ್ ಫ್ಲ್ಯಾಶ್. ಅದೇ ಬೇರೆ ಸ್ಟೇಟ್, ಅವನು ಆ ಬೇರೆ ಸ್ಟೇಟಲ್ಲಿ ಕಷ್ಟದಲ್ಲಿದ್ದು ಟೆನ್ಷನ್ ಆಗಿದ್ದ ಅಂದ್ಕೊಳ್ಳಿ, ಅದು ಹೊಳೆಯಲ್ಲ. ಹಾಗಾಗಿ ಅದು ಫ್ಲ್ಯಾಶ್ ಆಗಬೇಕು, ಅದನ್ನು ಕಂಪೋಸ್ ಮಾಡಲಿಕ್ಕಾಗಲ್ಲ. ಆರ್ಕಿಮೆಡಿಸ್ ನೀರಿನಲ್ಲಿ ಯಾವ ವಸ್ತು ಇದ್ರೂ ಅದು ಭಾರ ಕಳೆದುಕೊಳ್ಳುತ್ತೆ. ಎಲ್ಲಿ ಕಂಡುಕೊಂಡ? ಬಾತ್ರೂಮಲ್ಲಿ ಕಂಡುಕೊಂಡ, ಲ್ಯಾಬೊರೇಟ್ರಿಲಿ ಕಂಡುಕೊಂಡಿಲ್ಲ. ಎಷ್ಟೋ ಇತರ ಸಂಗತಿಗಳೆಲ್ಲ ಕೂಡ ಲ್ಯಾಬೊರೇಟ್ರಿಲಿ ಪ್ರೂವ್ ಆಗಿಲ್ಲ. ಲ್ಯಾಬೊರೇಟ್ರಿಲಿ ಪ್ರೂವ್ ಮಾಡೋದು ಇಂಟಲೆಕ್ಚುವಲ್ ಕಂಪೋಸಿಷನ್. ಅದೇ ಸ್ಫುರಣೆಗೆ ಬರಬೇಕು, ಅದನ್ನು ಇಂಟ್ಯೂಷನಲ್ ಫ್ಲ್ಯಾಶ್ ಅಂತೀವಿ. ಇಂಟ್ಯೂಷನಲ್ ಫ್ಲ್ಯಾಶಿಗೆ ಗುರುಕಾರಕ, ಇಂಟಲೆಕ್ಚುವಲ್ ಕನ್ಕ್ಲೂಷನ್ಗೆ ಬುಧಕಾರಕ. ಈಗ ಇವತ್ತಿನ ದಿನ ವೇದವಿದ್ಯಾ ಅಂತಂಬುದು ನೋಡಿದರೂ ಕೂಡ, ವೇದವಿದ್ಯಾ, ಶಾಸ್ತ್ರವಿದ್ಯಾ ಅಂತ ನೋಡಿದ್ರು ಕೂಡ, ಅದರಲ್ಲಿ ಕೂಡ ಆ್ಯಕ್ಚುಲಿ ಗುರು ಅಂತ ಹೇಳ್ತಾರೆ. ಗುರು ಅಂತಂದರೆ ಇವತ್ತು ನಾವು ಅದನ್ನು ಕಂಡು ಫ್ಲ್ಯಾಶ್ ಆಗೋ ರೀತಿಯಲ್ಲಿ ನಾವೇನಿಲ್ಲ. ನನಗೇನೋ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ, ಭಗವಂತ ಒಂದು ತಲೆಗೆ ಈ ಥರ ಅಂತೇಳಿ ಫ್ಲ್ಯಾಶ್ ಮಾಡ್ತಾ, ಅದು ಇವತ್ತಿನ ದಿನ ಅವಶ್ಯಕತೆ ಇಲ್ಲ. ಇವತ್ತಿನ ವೇದವಿದ್ಯೆ ಎಲ್ಲ ಮಾಡೋದಿಲ್ಲ ಕೂಡ ಪುಸ್ತಕ ಮುಖಾಂತರವಾಗಿ ಓದಿ ತಿಳ್ಕೊಳ್ಳೋದು, ಗುರುಗಳ ಮುಖಾಂತರವಾಗಿ ಓದಿ ತಿಳ್ಕೊಳ್ಳೋದು, ಅವರ ಹೇಳಿದ್ದನ್ನು ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡೋದು. ಇದರಲ್ಲಿ ಫ್ಲ್ಯಾಶ್ ಆಗುವಂಥದ್ದೇನೂ ಇಲ್ಲ. ಜೊತೆಗೆ ಬುದ್ಧಿಬಲ ಕೂಡ ಜಾಸ್ತಿ ಬೇಕಾಗಿಲ್ಲ. ಈಗ ಮಾಮೂಲು ಸ್ಕೂಲಲ್ಲಾದರೆ ಮ್ಯಾಥಮೆಟಿಕ್ಸ್ ಮಾಡಬೇಕಂತ ಅಂದ್ಕೊಳ್ಳಿ, ಒಂದು ಪೈಥಾಗರಸ್ ಥಿಯರಮ್ ಅಂತ ಹಾಕ್ತಾನೆ, ಟ್ರಿಗ್ನೋಮೆಟ್ರಿಲಿ ಯಾವುದೋ ಒಂದು ಹಾಕ್ತಾರೆ. ಅದು ಹೇಳಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಒಂದು 10 ಪ್ರಶ್ನೆ ಕೊಡ್ತಾರೆ, ಅದಕ್ಕೆ ಉತ್ತರ ಬರೆಯಿರಿ ಅಂತ. ಅವಾಗ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಬೇಕು. ಬಟ್ ವೈದಿಕ ವಿದ್ಯೆಯಲ್ಲಿ ಬುದ್ಧಿ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂತಂದ್ರೆ ಅವ್ರು ಹೇಳ್ತಾರೆ, ಹೇಳಪ್ಪ ಅಗ್ನಿಮೇಳೆ ಪುರೋಹಿತಂ ಅಂತ ಹೇಳ್ತಾರೆ. ಅವರು ಮಕ್ಕಳು ಕೂಡ ಅಗ್ನಿಮೇಳೆ ಪುರೋಹಿತಂ, ಅಗ್ನಿಮೇಳೆ ಪುರೋಹಿತಂ ಅಂತಾರೆ. ಇದಕ್ಕೆ ಬುದ್ಧಿ ಬೇಕಾಗಿಲ್ಲ, ಯಾಕೆಂದರೆ ಟೀಚರ್ ಹೇಳಿದ್ರೆ ರಿಪೀಟ್ ಮಾಡ್ತಾನೆ ಅಷ್ಟೇ. ಒಂದು ವೇಳೆ ವಿಷ್ಣು ಸಹಸ್ರನಾಮ ಅವ್ರು ಏನು ಹೇಳ್ಕೊಡ್ತಾರೆ ಎಲ್ಲವನ್ನು ಒಪ್ಪಿಸ್ಬೇಕು. ಇವತ್ತಿನ ಎಜುಕೇಷನ್ ಇದ್ದಂಗೆ ವಿಷ್ಣು ಸಹಸ್ರನಾಮವನ್ನು ಓದಿ ನಿಮಗೆ ಯಾವುದಾದ್ರೂ ಒಂದು 5 ಶ್ಲೋಕವನ್ನು ಬರೀರಿ ಅಂತೇನು ಕೊಡಲ್ಲ. ಎಲ್ಲ ಹೇಳಬೇಕು. ಒಂದು ಸ್ತೋತ್ರ ಆಗಲಿ, ಶ್ಲೋಕ ಆಗಲಿ, ಮಂತ್ರ ಆಗಲಿ ಎಲ್ಲವನ್ನೂ ಒಪ್ಪಿಸ್ಬೇಕಾದ್ರೆ. ನಮ್ಮ ಲೌಕಿಕ ಎಜುಕೇಷನ್ ಹಂಗಿರಲ್ಲ. 10 ಪ್ರಶ್ನೆ ಕೊಟ್ಟು 2 ಬರೀರಿ ಅಂತಾರೆ. ಅದರಲ್ಲಿ ನಾವು 10 ಪ್ರಶ್ನೆಗಳು ಓದಿದ್ರಲ್ಲಿ 2ರನ್ನು ಮಾತ್ರ ತೆಗಿಬೇಕು ತಲೆಯಿಂದ. ಬಟ್ ಇದರಲ್ಲಿ ಬುದ್ಧಿ ಉಪಯೋಗ ಇಲ್ಲ. ಎಷ್ಟು ಓದಿದೋ ಅಷ್ಟನ್ನು ಹೊರಗೆ ಹಾಕಿಬಿಡ್ತೇವೆ. ಅದಕ್ಕೆ ಬುದ್ಧಿಯ ಇಂಟ್ರಾಕ್ಷನ್ ಬೇಕಾಗಿಲ್ಲ. ಸೊ ಇವತ್ತಿನ ವೈದಿಕ ವಿದ್ಯೆಯಲ್ಲಿ ಸಣ್ಣ ಮಕ್ಕಳಿಗೆ ಬುದ್ಧಿಯ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಒಂದು ಇಂಟ್ಯೂಷನಲ್ ಫ್ಲ್ಯಾಶ್ ಅವಶ್ಯಕತೆ ಕೂಡ ಇಲ್ಲ. ಇವತ್ತಿನ ದಿನ ಯಾರು ಹಿಂದಿನ ಋಷಿ ಮುನಿಗಳಿದ್ದಂಗೆ ನಾನೊಂದು ಮಂತ್ರವನ್ನು ಕಂಡುಕೊಂಡೆ, ನಾನು ಈ ವಿಷಯವನ್ನು ಕಂಡುಕೊಂಡೆ ಅಂತ ಕಂಡುಕೊಂಡವ್ರು ಯಾರೂ ಇಲ್ಲ. ಈಗ ಅವರು ಏನು ಬರೆದಿಟ್ಟಿದ್ದಾರೋ ಅದನ್ನು ತೆಗೆದು ನಾವು ಓದ್ತಾ ಇರೋದು, ಅದನ್ನ ಬಗ್ಗೆ ಆಲೋಚನೆ ಮಾಡೋದೆ. ಅಸಲು ಅವರ ರೇಂಜಲ್ಲಿ ಕೂಡ ನಮ್ಮ ಮನಸ್ಸು ಹೋಗಿ ಆಲೋಚನೆ ಮಾಡೋ ಸ್ಥಿತಿಯಲ್ಲಿ ಇರಲ್ಲ. ತ್ರಿಮತಾಚಾರ್ಯರಿದ್ದಾರೆ, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಅವರು ಯಾವ ಮೈಂಡ್ಸೆಟ್ಟಿಂದ ಬರೆದಿರ್ತಾರೋ ಆ ಮೈಂಡ್ಸೆಟ್ಟಿಗೆ ಹೋಗಿ ಕೂಡ ಆಲೋಚನೆ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ದಿನ ಎಷ್ಟೋ ಪ್ರಶ್ನೆಗಳು ಬರುತ್ತೆ. ಸೊ ಅದಕ್ಕೆ ಭಗವಂತನ ಅನುಗ್ರಹ ಇಲ್ಲದ್ರೆ ಹಂಗೆ, ಅಂದರೆ ಅದಕ್ಕೆ ಪುಣ್ಯ ನೋಡ್ತೇವೆ. ಇಲ್ಲಿ ಕಾರಕನ ಬಲ ಅವಶ್ಯಕತೆ ಇಲ್ಲ ವೈದಿಕ ವಿದ್ಯೆಗೆ. ಒಂದು ವೇಳೆ ಕಾರಕನ ಅವಶ್ಯಕತೆ ಚೆನ್ನಾಗಿತ್ತು ಅಂತಂದರೆ ತುಂಬ ಬ್ರಿಲಿಯಂಟ್ ಆಗ್ತಾನೆ. ಇಲ್ಲದ್ರೂ ಕೂಡ ಏನೂ ತೊಂದರೆ ಇಲ್ಲ. ಒಬ್ಬ ಪಂಡಿತ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅಂದ್ಕೊಳ್ಳಿ, ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಪೌರೋಹಿತ್ಯ ಮಾಡಿಸೋ ಕಾಲಕ್ಕೆ ಆ ಮಂತ್ರಕ್ಕೆ ಅರ್ಥ ಕೂಡ ಹೇಳ್ತಾನೆ. ಇಲ್ಲ ಅವನು ಬುದ್ಧಿವಂತ ಅಲ್ಲಂದರೆ ಮಂತ್ರ ಮಾತ್ರ ಹೇಳ್ತಾನೆ, ಅರ್ಥ ಹೇಳಲ್ಲ ಅಷ್ಟೆ. ಇಬ್ಬರು ಮಾಡಿಸೋ ಕಾರ್ಯವೂ ಒಂದೇ ರೀತಿಯಾಗೇ ಇರುತ್ತೆ. ಅರ್ಥ ಸಹಿತವಾಗಿರುತ್ತೆ, ಅರ್ಥರಹಿತವಾಗಿರುತ್ತೆ ಅಷ್ಟೆ. ಸೊ ಕಾರಕನ ಅವಶ್ಯಕತೆ ಅಷ್ಟೇ ಇವತ್ತಿನ ಪ್ರಾಕ್ಟಿಕಲ್ ನೋಡಿದರೆ. ಸೊ ನೋಡೋಣ ಈ ವಿದ್ಯಾರ್ಥಿಗೆ ಹೇಗಿದೆ. ನವಮ ಸ್ಥಾನ ಯಾರೂ ಇಲ್ಲ, ನವಮ ಸ್ಥಾನವನ್ನು ಯಾರೂ ನೋಡ್ತಾ ಇಲ್ಲ. ನೆಕ್ಸ್ಟ್ ಬುಧ ಹೇಗಿದ್ದಾನೆ, ಗುರು ಹೇಗಿದ್ದಾನೆ ನೋಡಿ.
ಸೊ ಜಾತಕದಲ್ಲಿ ನೋಡಿದ್ರೆ ಬುಧ ಗ್ರಹ ಆವಾಗೆ ನಾವು ಇಲ್ಲಿ ನೋಡಿದ್ವಿ ನೋಡಿ, ಇದು ಬುಧನ ಅನಲೈಸೇಷನ್. ಸೊ ಮೈನಸ್ಗಳು ಜಾಸ್ತಿ ಇದೆ. ಸೊ ಅಷ್ಟು ಬುದ್ಧಿವಂತಿಗೆ ಆದಂಥ ಹುಡುಗ ಇಲ್ಲ. ಆದರೆ ಇವತ್ತಿನ ವೈದಿಕ ವಿದ್ಯೆಗಳಿಗೆ ತುಂಬ ಬುದ್ಧಿ ಬೇಕಾಗಿಲ್ಲ. ಆದರೆ ಲೌಕಿಕ ವಿದ್ಯಕ್ಕೆ ಖಂಡಿತ ಬುದ್ಧಿ ಬೇಕು. ಯಾಕಂದರೆ ಇವತ್ತು ನಾವು ಕಾಂಪಿಟೇಷನ್ ಯುಗದಲ್ಲಿದ್ದೀವಿ. ಸೊ ಕಾಂಪಿಟೇಷನ್ ಯಾರು ಬುದ್ಧಿವಂತನೋ ಅವನಿಗೆ ರ್ಯಾಂಕಿಂಗ್ ಸಿಸ್ಟಮ್ ಅಂತ ಇರುತ್ತೆ. ವೈದಿಕ ವಿದ್ಯೆದಲ್ಲ ರ್ಯಾಂಕಿಂಗ್ ಸಿಸ್ಟಮ್ ಇರಲ್ಲ. ಸೊ ನೀನು ಓದಿದೆಯೋ ನಿನ್ನ ಜೀವನ ಮುಂದೆ ಅವರಿರುತ್ತೆ ಅಷ್ಟೇ. ಅದರಲ್ಲಿ ಕಾಂಪಿಟೇಷನ್ ಆಗಲಿ ರ್ಯಾಂಕಿಂಗ್ ಸಿಸ್ಟಮ್ ಆಗಲಿ ಇಲ್ಲ. ಹಾಗಾಗಿ ಇಲ್ಲಿ ಬುದ್ಧಿ ಅವಶ್ಯಕತೆ ಇಲ್ಲ, ಇಲ್ಲಿ ಬುದ್ಧಿ ಅವಶ್ಯಕತೆ ಇದೆ. ಹಾಗಾಗಿ ಇದು ಯಾವುದು ಬೆಟರ್ ಅಂತಂದರೆ ಇದನ್ನು ಬೆಟರ್ ಅಂತ ಹೇಳ್ತೇವೆ. ವೈದಿಕ ವಿದ್ಯೆ ಬೆಟರ್, ಯಾಕಂದರೆ ಬುದ್ಧಿ ಜಾಸ್ತಿ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ವೈದಿಕ ವಿದ್ಯೆಗೆ ಸಂಬಂಧಪಟ್ಟ ಗುರು ಹೇಗಿದ್ದಾನೆ ನೋಡಿ. ಲಗ್ನ ನೋಡಿ, ಈ ಗುರು ಬಂದು 6ನೇ ಮನೆಯಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಯಾವುದಾದ್ರೂ ಗ್ರಹ ನೋಡ್ತಾ ಇದೆಯಾ ಅಂತಂದರೆ ಯಾವ ಗ್ರಹವೂ ನೋಡ್ತಾ ಇಲ್ಲ. ಸೊ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಪ್ಲಸ್ ದುಷ್ಟಸ್ಥಾನ ಆದಂಥ 6ನೇ ಮನೆಯಲ್ಲಿದ್ದಾನೆ. ಸೊ ಗುರು ಕೂಡ ಎಲ್ಲ ನೆಗೆಟಿವ್ ಆಗೇ ಇದೆ. ಸೊ ಬುಧ ನೆಗೆಟಿವ್ ಇದೆ, ಆ ಥರ ಗುರು ಕೂಡ ನೆಗೆಟಿವ್ ಇದೆ. ಸೊ ಗುರುವನ್ನೇ ಹಾಕೋಣ ಪ್ರಾಕ್ಟಿಕಲ್ ಆಗಿ. ಸೊ ಗುರು ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ. ಯಾವ ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ಸ್ಥಾನ ಲಗ್ನದಿಂದ 6ನೇ ಮನೆಗಿದ್ದಾನೆ. ಸೊ 6ನೇ ಮನೆಗಿರೋದು ನೆಗೆಟಿವ್, ಒಂದು ಮೈನಸ್. ಯಾರ ಜೊತೆನಾದರೂ ಇದ್ದಾನ? ಇಲ್ಲ. ಯಾರ್ದಾದ್ರೂ ದೃಷ್ಟಿ ಇದೆಯಾ? ಇಲ್ಲ. ಮಿತ್ರಕ್ಷೇತ್ರವ ಶತ್ರುಕ್ಷೇತ್ರವ? ಶತ್ರುಕ್ಷೇತ್ರ, ಮೈನಸ್. ಇಲ್ಲಿ ಕೂಡ ನೋಡಿ ಗುರು 2 ಮೈನಸ್ ಬಂದಿದೆ. ಇಲ್ಲಿ ಬುಧ ಕೂಡ ವೀಕ್ ಆಗಿದ್ದಾನೆ. ಸೊ ಕಂಪೇರ್ ಟು ಗುರು ನೋಡಿದ್ರೆ ಬುಧನೇ ತುಂಬ ಚೆನ್ನಾಗಿದ್ದಾನೆ. ಆದರೆ ಇವತ್ತಿನ ವೇದಿಕ್ ಎಜುಕೇಷನಲ್ಲಿ ಗುರುವಿನ ಅವಶ್ಯಕತೆ ಇಲ್ಲ. ನಮಗೆ ಮಂತ್ರ ಕಲ್ತ್ಕೊತಾ ಇದ್ದೀವಿ ಅಂತಂದ್ರೆ ನಾವು ಬೈಹಾಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಮಂತ್ರದ ಒಂದು ಅರ್ಥ ತಿಳ್ಕೊತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಮಂತ್ರದ ಅರ್ಥವನ್ನು ತಿಳ್ಕೊಂಡ್ರೆ ಅದರ ಸ್ವಾರಸ್ಯವೇ ಬೇರೆ. ಇವತ್ತು ಯಾರೂ ಕೂಡ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಈಗ ವೇದ ಪಾರಾಯಣ, ವೇದ ವಿದ್ಯೆಯನ್ನು ಓದ್ತಾ ಇದ್ದೀನಿ ಅಂದರೆ ಅರ್ಥ ಏನು? ಆ ವೇದದಲ್ಲಿರುವಂಥ ಶ್ಲೋಕಗಳೇನಿರುತ್ತೆ, ಮಂತ್ರಗಳು, ಆ ಮಂತ್ರವನ್ನು ಬೈಹಾಟ್ ಮಾಡೋದಷ್ಟೇ. ಅದನ್ನು ಅರ್ಥ ತಿಳ್ಕೊಳ್ಳಿಕ್ಕೆ ಹೋಗೋದು 1000ರಲ್ಲಿ ಒಬ್ಬರಿರ್ತಾರೆ. ಆ ತಿಳ್ಕೊಳ್ಳೋರಿಗೆ ಕೂಡ ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ನಮ್ಮ ಜೀವನ ಎಲ್ಲ ಕೂಡ ವೇದ ಹೇಗಿದೆ ಅದರ ಪ್ರಕಾರ ನಮ್ಮ ಜೀವನ. ವೇದ ಪ್ರಕಾರ ಜೀವನ ಮಾಡಬೇಕಂದ್ರೆ ವೇದದಲ್ಲಿ ಏನು ಹೇಳಿದೆ ತಿಳ್ಕೊಳ್ಬೇಕು. ವೇದದಲ್ಲಿ ಏನು ಹೇಳಿದೆ ಅಂತ ತಿಳ್ಕೊಳ್ಳೋಷ್ಟು ಸಾಮರ್ಥ್ಯ ಇಲ್ಲದ ಕಾರಣ ಇವತ್ತು ವೇದ ಪ್ರಕಾರ ವೈದಿಕ ಜೀವನ ಎಲ್ಲಿ ನಡೀತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಗುರುವಿನ ಅವಶ್ಯಕತೆ ಇಲ್ಲ. ಆದ ಕಾರಣ ಕಾರಕ ಗುರು ವೀಕ್ ಆಗಿದ್ರೂ ಪರವಾಗಿಲ್ಲ, ಬುಧ ವೀಕ್ ಆಗಿದ್ರೂ ಪರವಾಗಿಲ್ಲ, ಶಾಸ್ತ್ರ ಬಂದ್ಬಿಡ್ತದೆ. ಲೌಕಿಕ ವಿದ್ಯೆಗೆ ಬುದ್ಧಿ ಎಷ್ಟು ಬೇಕೋ ಅಷ್ಟು ಬುದ್ಧಿ ವೈದಿಕ ವಿದ್ಯೆಗೆ ಬೇಕಾಗಿಲ್ಲ. ಇಷ್ಟೇ. ಯಾಕೆಂದರೆ ಇವತ್ತಿನ ಸಿಸ್ಟಮ್ ಆಗಿದೆ. ಹಾಗಾಗಿ ಈ ಕಾರಕನ ಈ ಪ್ರಾಬ್ಲಮ್ ಇಲ್ಲ ಆದ ಕಾರಣ ಈ ಹುಡುಗನಿಗೆ ಏನೂ ತೊಂದರೆ ಇಲ್ಲ, ಮಾಡ್ತಾನೆ ಅಂತ ಅರ್ಥ. ಒಂದು ಚಂದ್ರ ಚೆನ್ನಾಗಿರ್ಬೇಕು, ಯಾಕೆಂದರೆ ಇಂಟ್ರೆಸ್ಟ್ ಇರಬೇಕಲ್ಲ. ಯಾವುದನ್ನ ಒಂದು ಬೈಹಾಟ್ ಮಾಡಬೇಕಾದ್ರೆ ಚಂದ್ರ ನೋಡ್ತೇವೆ. ಆದರೂ ಸಣ್ಣ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಇಲ್ಲ ಅಂತ ಅಂಬೋದ ಮೇಲೆ ಇಲ್ಲೇ ಇಲ್ಲ. ಸಣ್ಣ ಮಕ್ಕಳು ಮ್ಯಾಂಡೇಟ್ರಿ ಓದಲೇಬೇಕು, ಕಂಪಲ್ಸರಿ ಎಜುಕೇಷನ್. ಹಾಗಾಗಿ ಚಂದ್ರನನ್ನು ನೋಡೋ ಕೆಲಸ ಕೂಡ ಇಲ್ಲ. ನೆಕ್ಸ್ಟ್, ಯೋಗ ಹೇಗಿದೆ ನೋಡೋಣ. ಪೂರ್ವಜನ್ಮದ ಪುಣ್ಯ ಹೇಗಿದೆ. ಸೊ ನವಮ ಸ್ಥಾನಾಧಿಪತಿ ಯಾರಾಗ್ತಾರೆ? ಬುಧ ಆಗ್ತಾನೆ. ಸೊ ಬುಧ ಅಂತಂದರೆ ನಾವು ಆವಾಗೆ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಅದೇ ಇಲ್ಲಿ ರಿಪೀಟ್ ಆಗ್ತದೆ ಬುಧ. ಸೊ ಕಂಪೇರ್ ಟು ಇಲ್ಲಿ ಕುಜನಕ್ಕಿಂತಲೂ ಬುಧ ಹೇಗಿದ್ದಾನೆ ನೋಡಿ. ಕುಜ ಈ ಒಂದು ಚತುರ್ಥಾಧಿಪತಿಯಾದಂಥ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾನೆ. ನವಮ ಸ್ಥಾನಾಧಿಪತಿಯಾದಂಥ ಬುಧ ದಶಮ ಸ್ಥಾನದಲ್ಲಿದ್ದಾನೆ. ಸೊ ಎರಡರಲ್ಲಿ ಯಾವುದು ಬೆಸ್ಟು? ದಶಮ ಸ್ಥಾನದಲ್ಲಿರೋದು ಬೆಸ್ಟ್. ಯಾಕೆಂದರೆ ಅಷ್ಟಮ ಸ್ಥಾನ ಪಾಪಸ್ಥಾನ, ದಶಮ ಸ್ಥಾನ ಕೇಂದ್ರ ಸ್ಥಾನ. ದಶಮ ಅಂದ್ರೇನು? ಉದ್ಯೋಗ. ಸೊ ಉದ್ಯೋಗಕ್ಕೆ ಯಾವುದು ಹತ್ತಿರವಾಗಿದೆ? ವೈದಿಕ ವಿದ್ಯೆ ಹತ್ತಿರವಾಗಿದೆ ಈ ವ್ಯಕ್ತಿಗೆ. ಹಾಗಾಗಿ ಇವನಿಗೇನು ಹೇಳ್ತೇವೆ? ವೈದಿಕ ವಿದ್ಯೆಯನ್ನು ಮಾಡಿಸಿ. ಅವ್ರು 2 ಪ್ರಶ್ನೆಗಳು ಕೇಳಿದರು. ಲೌಕಿಕ ವಿದ್ಯವಾ ವೈದಿಕ ವಿದ್ಯವಾ ಅಂತಂದರೆ ವೈದಿಕ ವಿದ್ಯೆ ಮಾಡಿಸಿ. ಯಾಕೆ ಅಂತಂದರೆ ಇದಕ್ಕಿಂತಲೂ ಇದು ಬಲವಾಗಿದೆ. ಸೊ ಇದಕ್ಕಿಂತಲೂ ಇದು ಸ್ಟ್ರಾಂಗ್ ಇರೋದ್ರಿಂದ ಇದನ್ನು ರೆಕಮೆಂಡ್ ಮಾಡ್ತೇವೆ. ಸೊ ವೈದಿಕ ವಿದ್ಯೆಯನ್ನು ಮಾಡಿಸಿ, ತುಂಬ ಅನುಕೂಲ ಆಗ್ತದೆ ವಿದ್ಯಾರ್ಥಿಗೆ. ಅಟ್ಲೀಸ್ಟ್ ಲೌಕಿಕ ವಿದ್ಯೆಯಲ್ಲಿ ಮಾಡಲಿಕ್ಕಾಗದೇ ಇದ್ದರೂ, ಯಾವುದೋ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಉದ್ಯೋಗ ಸಿಗದೇ ಇದ್ದರೂ ಕೂಡ ವೈದಿಕ ವಿದ್ಯೆಯಲ್ಲಿ ಅವನಿಗೆ ಬರುತ್ತೆ, ಮುಂದೆ ಒರಿತಾನೆ, ಪ್ಲಸ್ ಆಪರ್ಚುನಿಟೀಸ್ ಕೂಡ ಅವ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ ಅಂತ ಹೇಳ್ತೇವೆ. ಸೊ ಪ್ರಶ್ನೆಗೆ ತಕ್ಕಂತೆ ನಾವು ಆನ್ಸರ್ ಹೇಳಬೇಕಾಗ್ತದೆ. ಬರೀ ಲೌಕಿಕ ವಿದ್ಯೆ ಹೇಗಿದೆ ಅಂತಂದರೆ ಇದನ್ನು ಮಾತ್ರ ಹೇಳಿದ್ರೆ ಸರಿ ಹೋಗ್ತದೆ.
ಇದನ್ನೇನು ಚೆಕ್ ಮಾಡೋದು ಬೇಕಾಗಿಲ್ಲ. ನಾವು ಅಡ್ವೈಸ್ ಕೊಡಬಾರ್ದು. ಸೊ ಲೌಕಿಕ ವಿದ್ಯೆ ಚೆನ್ನಾಗಿಲ್ರಿ, ವೈದಿಕ ವಿದ್ಯೆ ಮಾಡಿಸ್ರಿ ಅಂತ ನಾವು ಹೇಳಬಾರ್ದು. ಅವರಾಗ ಅವ್ರು ಕೇಳಿದ್ರೇ ನಾವು ಉತ್ತರ ಕೊಡಬೇಕು. ಜ್ಯೋತಿಷ್ಯದಲ್ಲಿರೋ ನಿಯಮ ಅಷ್ಟೇ. ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳದೆ ನೀವು ಉತ್ತರ ಕೊಡೋಂಗಿಲ್ಲ. ಆ ಪ್ರಶ್ನೆಗೆ ಸಂಬಂಧಪಟ್ಟ ಏನು ಉತ್ತರ ಇದೆ ಅಷ್ಟೇ ಕೊಡಬೇಕಾಗ್ತದೆ. ಎಕ್ಸ್ಟ್ರಾ ಏನೂ ಕೊಡಬಾರ್ದು. ಬೇಕಾದ್ರೆ ಅಡ್ವೈಸ್ ಮಾಡ್ಬೋದು. ನಾವು ಹೊಸ ವಿಷಯ ಯಾವುದೂ ಹೇಳೋಂಗಿಲ್ಲ. ಅವನು ಹೇಳಿದಂಥ ಪ್ರಶ್ನೆಯಲ್ಲಿ ಅವನಿಗೇನಾದರೂ ಸಮಸ್ಯೆ ಏನಾದರೂ ಇದ್ದರೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಅಡ್ವೈಸ್ ಮಾಡಬೇಕಾದ್ರೆ ಹೊತ್ತು ಅವನನ್ನು ಅವನು ಕೇಳದಂಥ ವಿಷಯ ಹೇಳಬಾರ್ದು. ಹಳೆ ಕಾಲದಲ್ಲಿ ಶಟ್ರ್ ಶಾಪಿಗೆ ಹೋಗ್ತಿದ್ವಿ, ಚಟಿನ್ ಕೇಳ್ತಿದ್ವಿ. ಶಟ್ರೇ ಉಪ್ಪಿದೆಯಾ ಅಂತ ಕೇಳ್ತೇವೆ. ಇಲ್ಲ ರೀ ಉಪ್ಪು ಇಲ್ಲ, ಬೇರೆ ಇದೆ ಅಂತ ಹೇಳ್ತಾನೆ. ಅವನಿಗೆ ವ್ಯಾಪಾರ ಆಗಬೇಕು. ಅವ್ನು ಬೇರೆ ಒಂದು 10 ಐಟಮ್ಸ್ ಇದು ಬೇಕಾ ಅದೆಲ್ಲ ಯಾವುದು ಬೇಡ್ರಿ ಅಂತ ಹೇಳಿ ಬರ್ತೇವೆ. ಕಾಯಿಪಲ್ಲೆ ಶಾಪಿಗೆ ಹೋದರೂ ಕೂಡ ನಮಗೊಂದು ಪೊಟ್ಯಾಟೋಸ್ ಕೇಳ್ತೀವಿ. ಪೊಟ್ಯಾಟೋಸ್ ಇಲ್ಲ ಅಂತಂದು ಚೆನ್ನಾಗಿಲ್ಲ ಅಂತಂದರೆ ಬೇರೆ ತೊಗೊಳ್ಳಿ, ಬೀನ್ಸ್ ತೊಗೊಳ್ಳಿ, ಇನ್ನೊಂದು ತೊಗೊಳ್ಳಿ 10 ಕೇಳ್ತಾನೆ ನಾವು. ಆ ಥರ ಅವನು ಕೇಳಿದ ಪ್ರಶ್ನೆಗೆ ಮಾತ್ರ ನಾವು ಉತ್ತರ ಕೊಡಬೇಕಾಗ್ತದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಂಗಿಲ್ಲ. ಅವನು ಒಂದು ವೇಳೆ ಕೇಳಿದ್ರೇ ಉತ್ತರ ಕೊಡಬೇಕು. ಏಕೆಂದರೆ ಆ ಸಮಯದಲ್ಲಿ ಭಗವಂತ ಅವರ ತಲೆಗೆ ಏನು ಹೊಳಿಸ್ತಾನೆ ಅದಕ್ಕೆ ಮಾತ್ರವೇ ನಾವು ರೆಸ್ಪಾಂಡ್ ಮಾಡಬೇಕು. ಅಂದರೆ ಭಗವಂತ ನಮ್ಮ ಮುಖಾಂತರವಾಗಿ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಷ್ಟೇ ಆಗಲಿ ನಾವು ಮಾರ್ಕೆಟಲ್ಲಿ ಬಿಹೇವ್ ಮಾಡ್ದಂಗೆ ಬಿಹೇವ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇದು ಗಮನದಲ್ಲಿ ಇಟ್ಟುಕೊಳ್ಬೇಕು. ಅವರು ಪ್ರಶ್ನೆ ಕೇಳಿದರೆ ಅದಕ್ಕೆ ಎರಡರಲ್ಲಿ ಕಂಪೇರ್ ಮಾಡಿ ಹೇಳಿದ್ರು. ಈ ಪ್ರಶ್ನೆ ಯಾವಾಗ ಕೇಳಿದ್ದು? 2 ವರ್ಷದ ಹಿಂದೆ ಕೇಳಿದರು. ಆ ಹುಡುಗ 1ನೇ ಕ್ಲಾಸ್ ಓದಿದ. 1ನೇ ಕ್ಲಾಸಲ್ಲಿ ಅಷ್ಟೇನು ಅನುಕೂಲ ಆಗಲಿಲ್ಲ ಪಾಪ ಆ ಹುಡುಗಗೆ. ಸೊ ವೈದಿಕ ವಿದ್ಯೆ ಹಾಕಿದ್ದಾರೆ. ಸೊ 1ನೇ ಕ್ಲಾಸ್ ಪಾಠದಲ್ಲಿ ರೈಮ್ಸು ಅದು ಇದು ಬೈಹಾಟ್ ಮಾಡಲಿಕ್ಕಾಗಿಲ್ಲ. ಬಟ್ ಮಂತ್ರಗಳನ್ನ ತುಂಬ ಚೆನ್ನಾಗಿ ಬೈಹಾಟ್ ಮಾಡಿ ಹೇಳ್ತಾ ಇದ್ದಾನೆ. ಈಗ ಒಂದು 6 ಮಂತ್ಸ್ ಆಯಿತು ವೈದಿಕ ವಿದ್ಯೆಯಲ್ಲಿ ಸೇರಿಸಿ. ಅದಕ್ಕೆ ಕಂಪೇರ್ ಮಾಡಿದರೆ ತುಂಬ ಅನುಕೂಲವಾಗಿದೆ ಅಂತ ಅವ್ರು ಹೇಳ್ತಾರೆ. ಇದು ಪ್ರಾಕ್ಟಿಕಲ್ಲಾಗಿ ಈ ಥರ ಇದ್ದಿದ್ದು ನಿಮಗಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಈಸಿ. ಹಾಗೆ ಚತುರ್ಥ ಸ್ಥಾನವನ್ನು ಈ ರೀತಿ ಅನಲೈಸ್ ಮಾಡ್ತೇವೆ. ಇನ್ ಕೇಸ್ ಇದಿಲ್ಲ ಅಂತ ಅಂದ್ಕೊಳ್ಳೋಣ, ಈ ಒಂದು ವೈದಿಕ ವಿದ್ಯಾ ಅಂತ ಆಪ್ಷನ್ ಇಲ್ಲ, ವಾಟ್ ನೆಕ್ಸ್ಟ್? ಈ ರೀತಿ ಇದ್ದಾಗ ಏನು ಮಾಡಬೇಕು? ಮೊದಲು ಓದಿಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಎರಡನೇದು ಬುದ್ಧಿ ಕೂಡ ಆ್ಯಾವ್ರೇಜ್ ಬುದ್ಧಿಯಾಗಿದೆ, ಪ್ಲಸ್ ಪುಣ್ಯ ಕೂಡ ಕಡಿಮೆ ಇದೆ. ಇವಾಗ ಏನು ಹೇಳಬೇಕು? ಅವನಿಗೆ 1ನೇ ಕ್ಲಾಸಲ್ಲಿ ಕೇಳಿದ್ರೂ ಇದೇ ಥರನೇ ಇರುತ್ತೆ, 10ನೇ ಕ್ಲಾಸಲ್ಲಿ ಕೇಳಿದ್ರೂ ಹೀಗೆ ಇರುತ್ತೆ, ಡಿಗ್ರಿಯಲ್ಲಿ ಕೇಳಿದ್ರೂ ಇದೇ ರೀತಿಯಲ್ಲಿ ಇರುತ್ತೆ. ಯಾವ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಆ ಮಗು 1ನೇ ಕ್ಲಾಸಲ್ಲಿದ್ದಾಗ ಬಂದು ಕೇಳ್ತಾರೆ ಅಂದ್ಕೊಳ್ಳಿ, ಏನು ಉತ್ತರ ಕೊಡಬೇಕು ಅವ್ರಿಗೆ? ಇಲ್ಲ, ಈ ಹುಡುಗ ಓದಿನಲ್ಲಿ ಸ್ವಲ್ಪ ಡಲ್ಲಾಗಿರ್ತಾನೆ, ತಲೆ ಕೆಡಿಸಿಕೊಳ್ಳಬೇಡಿ. ತುಂಬ ಜಾಸ್ತಿ ಓದುಗಳಿಗೆ ಕಮಿಟ್ಮೆಂಟ್ ತೊಗೊಂಡು ದೊಡ್ಡ ದೊಡ್ಡ ಓದುಗಳಿಗೋಸ್ಕರ ಸಾಲ ಮಾಡಲಿಕ್ಕೆ ಹೋಗಬೇಡಿ. ಮಿನಿಮಮ್ ಎಜುಕೇಷನ್ ಒಬ್ಬ ಹುಡುಗಿಗೆ ಏನು ಕೊಡಬೇಕೋ ಅದನ್ನು ಕೊಡಿ. ಇವತ್ತು ಡಿಗ್ರಿ ಈಸ್ ಮಿನಿಮಮ್ ಕ್ವಾಲಿಫಿಕೇಷನ್. ಯಾವುದೇ ಉದ್ಯೋಗವನ್ನು ಬರಬೇಕಾದ್ರೂ ಅಥವಾ ಸಮಾಜದಲ್ಲಿ ಏನೋ ಅವನು ಓನಾಗಿ ಕೆಲಸ ಮಾಡ್ಕೋಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್ ಬೇಕು, ಮಿನಿಮಮ್ ಡಿಗ್ರಿ. ಸೊ ಒಂದು ಕ್ವಾಲಿಫಿಕೇಷನ್ ವೈಸ್ ಏನಾದರೂ ಮಾಡಿಸಿ. ತುಂಬ ಹಾರ್ಶ್ ಮಾಡ್ಕೊಳ್ಳಿಕ್ಕೆ ಆ ಹುಡುಗನಿಗೂ ತೊಂದರೆ. ಏಕೆಂದರೆ ಜಾಸ್ತಿ ಭಾರವನ್ನು ಹಾಕಿದರೆ ಒಬ್ಬ ಮನುಷ್ಯ ಒಂದು 25-20 kg ಎತ್ಬೋದು. 100 kg ಕೊಟ್ಟು ಎತ್ತಂದರೆ ಎಲ್ಲಿಂದ ಎತ್ತಬೇಕು? ಸೊ ಅವನಿಗೂ ಭಾರ ಆಗ್ತದೆ. ಪ್ಲಸ್ ಇವತ್ತಿನ ದಿನ ಓದಿಕೊಳ್ಳೋದಂದ್ರೆ ಏನು? ಓದುಕೊಳ್ಳುವುದು ಅಂದರೆ ಪರ್ಚೇಸ್ ಮಾಡಬೇಕು. ಸೊ ಪರ್ಚೇಸ್ ಮಾಡಬೇಕಾದ್ರೆ ಏನು ಬೇಕು? ದುಡ್ಡು ಬೇಕು. ಎಲ್ಲದಕ್ಕೂ ಲಕ್ಷಗಳಾಗ್ತದೆ. ಹಾಗಾಗಿ ನಿಮಗೂ ಭಾರ, ಜಾಸ್ತಿ ಓದೋದ್ರಿಂದ ಅವನಿಗೂ ಭಾರ, ನಿಮಗೂ ಭಾರ. ಹಾಗಾಗಿ ಇದು ಬೇಡ. ಸೊ ಮತ್ತು ಅವನ ಜೀವನ ಹೆಂಗೆ ಅಂತಂದರೆ ಮಿನಿಮಮ್ ಒಂದು ಕ್ವಾಲಿಫಿಕೇಷನ್ ಒಂದು ಮಾಡಿಸಿ, ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಾದರೂ ಕಂಪ್ಯೂಟರ್ ಹೇಳ್ಕೊಡಿ. ಪ್ರಾಕ್ಟಿಕಲ್ಲಾಗಿ ಅವನು ಉದ್ಯೋಗ ಮಾಡಲಿಕ್ಕೆ ಏನು ಬೇಕು ಅದಕ್ಕೆ ನಾವೇನು ಮಾಡ್ತೇವೆ? ದಶಮ ಸ್ಥಾನವನ್ನು ನೋಡ್ತೇವೆ. ದಶಮ ಸ್ಥಾನದಲ್ಲಿ ಅವನಿಗೆ ಯಾವ ಉದ್ಯೋಗ, ಯಾವ ವ್ಯಾಪಾರ ಮಾಡಿಕೊಳ್ಳೋ ಯೋಗ ಇದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟದ್ದು ಓದಿ ಅಂತ ಹೇಳ್ತೇವೆ. ಅದನ್ನು ನಾವು ದಶಮ ಸ್ಥಾನದ ನೋಡಿದ ನಂತರ ಅದನ್ನು ಗೈಡ್ ಮಾಡೋಣ. ಸೊ ಅವನಿಗೆ ಬೇರೆ ಆಪ್ಷನ್ ಇಲ್ಲದಾಗ ಕಡಿಮೆ ಓದಿಸಿ, ತುಂಬ ಜಾಸ್ತಿ ಪ್ರೆಷರ್ ಕೊಡಬೇಡಿ. ಮೊದಲು ಅವನಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಪ್ಲಸ್ ತಲೆಗೆ ಹತ್ತೋದಿಲ್ಲ, ಪ್ಲಸ್ ಯೋಗವೂ ಇಲ್ಲ. ಸೊ ಈ ಥರ ಇದ್ದಾಗ ಅವನನ್ನು ಜಾಸ್ತಿ ಓದಿಸ್ಲಿಕ್ಕೆ ಹೋಗಬೇಡಿ. ಮಿನಿಮಮ್ ಕ್ವಾಲಿಫಿಕೇಷನ್ ಸಾಕು. ಇವತ್ತಿನ ದಿನ ಕ್ವಾಲಿಫಿಕೇಷನ್ಗೆ ಏನು ತುಂಬ ದೊಡ್ಡ ದೊಡ್ಡ ಪರ್ವತಗಳೆತ್ತೋ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಸೊ ಎಷ್ಟೋ ಜನ ಇಂಜಿನಿಯರಿಂಗಲ್ಲಿ ಕೂಡ ಜಸ್ಟ್ ಪಾಸ್ಗಳು ಆಗ್ತಿದ್ದಾರೆ ಈ ಥರ ಗ್ರಹಸ್ಥಿತಿ ಇದ್ದರೆ. ಹಾಗಾಗಿ ಕ್ವಾಲಿಫಿಕೇಷನ್ಗೆ ಏನು ತೊಂದರೆ ಇಲ್ಲ. ಹಾಗಾಗಿ ತುಂಬ ಜಾಸ್ತಿ ಓದಿಸ್ಲಿಕ್ಕೆ ಹೋಗಬೇಡಿ.
ಮಿನಿಮಮ್ ಡಿಗ್ರಿ ಒಂದು ಮಾಡಿಸಿ ಜೀವನ ಮಾಡಲಿಕ್ಕೆ ಬೇಕಾದಂಥ ಏನಾದರೂ ಕಲಿಸ್ರಿ ಅವನಿಗೆ ಅಂತ ಹೇಳ್ತೀವಿ. ಇಲ್ಲದಿದ್ದರೂ ಕೂಡ, ನಾವು ಹೇಳದಿದ್ರೂ ಕೂಡ ಕೊನೆಗೆ ತಂದೆ ಏನು ಮಾಡ್ತಾನೆ, ಇಂಜಿನಿಯರಿಂಗ್ ಮಾಡಿಸ್ತಾನೆ, ಎಲ್ಲೆಲ್ಲೋ ಲೋನ್ಗಳು ತೊಗೊತಾನೆ, ಎಜುಕೇಷನ್ ಎಲ್ಲ ಲೋನ್ ಮಾಡಿಸಿ ಇಂಜಿನಿಯರಿಂಗ್ ಮಾಡಿಸಿ ಒಂದು ಸಣ್ಣ ಸರ್ಟಿಫಿಕೇಟ್ ತೊಗೊಂಬರ್ತಾನೆ. ಇದು ಹೇಗಿರುತ್ತೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಒಬ್ಬ ರಾಜನ ಹತ್ರ ದಿನಾಗೂ ಹೋಗ್ತಿದ್ದಂತೆ ರಾಜನ ದರ್ಶನಕ್ಕೆ ಬ್ರಾಹ್ಮಣ ಹೋಗ್ತಿದ್ದಾನೆ ಅಂತಂದರೆ ಏನೋ ಒಂದು ಕೇಳ್ತಾನೆ, ಒಂದು ರಾಜನ ಹತ್ರ ಏನೋ ಒಂದು ವರವನ್ನು ಪಡೆದು ಬರೋಣ ಅಂತೇಳಿ, ಏನೋ ಒಂದು ಮಾನ್ಯ ಕೊಡಿ, ಅಗ್ರಹಾರಗಳು ಕೊಡ್ರಿ ಅಂತ ಕೇಳೋಣ ಅಂತ ಅಂದ್ಕೊಂಡಿರ್ತಾರೆ. ಪಾಪ ಸೈನಿಕ ಏನು ಮಾಡ್ತಾನೆ, ರಾಜ ಇಲ್ಲ, ಇವತ್ತು ಬ್ಯುಸಿ, ನಾಳೆ ಬಾ, ಇವತ್ತು ಊರಲ್ಲಿ ಇಲ್ಲ, ಹೀಗೆ ಸುತ್ತಾಡಿಸ್ತಾ ಇದ್ದಾನೆ. ಸತತವಾಗಿ 6 ತಿಂಗಳಾಗ್ತದೆ. ಆ ಬ್ರಾಹ್ಮಣ ಬಿಡೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತಾರೆ, ದಿನ ಹೇಳೋದು, ರಾಜನ ದರ್ಶನಕ್ಕೆ ಹೋಗೋದು. ಕೊನೆಗೆ ಆ ಸೈನಿಕನಿಗೆ ಏನಿದು ಟಾರ್ಚರ್ ಆಗೋಯ್ತು ಅಂತ ಹೇಳಿ ಮಂತ್ರಿಗೆ ಹೇಳ್ತಾನೆ, ಈ ಥರ ಬ್ರಾಹ್ಮಣ ಬಂದಿದ್ದಾನೆ, ದಿನಾಗೂ ಬಯಸ್ತಾ ಇದ್ದಾನೆ. ಸರಿ, ಮಂತ್ರಿ ರಾಜನಿಗೆ ಹೇಳ್ತಾನೆ, ಈ ಥರ ಬ್ರಾಹ್ಮಣ 6 ತಿಂಗಳಿಂದ ನಿಮ್ಮನ್ನು ಭೇಟಿ ಮಾಡಬೇಕು. ರಾಜನಿಗೆ ತುಂಬ ಸಂತೋಷ ಆಗ್ತದೆ, ನನಗೋಸ್ಕರ ಒಬ್ಬ ಬ್ರಾಹ್ಮಣ 6 ತಿಂಗಳಿಂದ ಹೋಗ್ತಾ ಇದ್ದಾನೆ, ಪಾಪ ಅವನಿಗೆ ಏನು ಕಷ್ಟ ಇದೆಯೋ ಏನೋ, ಪಾಪ ನಾನು ಈಡೇರಿಸ ಬಾ ಅಂತ ಹೇಳಿ ಅಂತ ಸಭೆಗೆ ಬರ್ತಾನೆ. ನಿಮಗೇನು ಬೇಕು ಅಂತ ಹೇಳ್ತಾರೆ. ನಂಗೆ ಏನಿಲ್ಲರಿ, ಒಂದು ಅಕ್ಕಿ ಚೀಲ ಒಂದು ಕೊಡಿಸ್ರಿ ಅಂತ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯ ಆಗ್ತದೆ, ಇಷ್ಟು ದಿನ ಕೇಳಿದು ಒಂದು ಅಕ್ಕಿ ಚೀಲಕ್ಕೋಸ್ಕರವ? ಹಾಗೆ ನಾವು ಇಷ್ಟೆಲ್ಲ ಲೋನುಗಳು ಮಾಡಿ ಎಲ್ಲ ಕಟ್ಟಿ ಅವನಿಗೆ ಕೋರ್ಸ್ಗಳು, ಸ್ಪೆಷಲ್ ಫೀಸ್ಗಳು ಎಲ್ಲ ಕಟ್ಟಿ ಕೊನೆಗೆ ನಾರ್ಮಲ್ ಒಂದು ಇಂಜಿನಿಯರಿಂಗ್ ಡಿಗ್ರಿಲಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಬರ್ತಾನೆ. ಸರ್ಟಿಫಿಕೇಟ್ ತೊಗೊಂಬಂದು ಯಾವ ಬ್ಯಾಂಕಲ್ಲಿ ಕ್ಲರ್ಕ್ ಪೋಸ್ಟು, ಅಸಿಸ್ಟೆಂಟ್ ಪೋಸ್ಟು, ಕಂಪ್ಯೂಟರ್ ಆಪರೇಟರ್ಗೂ ಬೇಕಾದ್ರೂ ಕೂಡ ಇವನು ಅಪ್ಲೈ ಮಾಡ್ಕೊತ ಕೂತಿರ್ತಾನೆ. ಅದಕ್ಕೆ ಅಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಓದಬೇಕು? ದುಡ್ಡು ವೇಸ್ಟು. ಇಂಜಿನಿಯರಿಂಗ್ ಓದಬೇಕಂದ್ರೆ ಮತ್ತೆ ಟಾರ್ಚರ್, ಅವನು ಓದಬೇಕಾದ್ರೆ ಅವನು ಕೂಡ ಮೈಂಡ್ ಮೇಲೆ ಪ್ರೆಷರ್. ಸೊ ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ಕನ್ಸಿಡರ್ ಮಾಡಬೇಕು. ಮಾಡಿ ಅವನಿಗೆ ಯೋಗ ಇಲ್ಲ ಅಂತಂದ ಮೇಲೆ ಜಾಸ್ತಿ ಓದಿಸಿ ಅವನಿಗೂ ಟಾರ್ಚರು, ನಮಗೂ ಟಾರ್ಚರು. ಅದಕ್ಕೆ ಮಿನಿಮಮ್ ಒಂದು ಡಿಗ್ರಿ ಮಾಡಿಸಿ ಜೀವನದಲ್ಲಿ ಬದುಕಲಿಕ್ಕೆ ಏನು ಬೇಕು, ದುಡ್ಡು ಸಂಪಾದನೆ ಮಾಡಲಿಕ್ಕೆ ಏನು ಬೇಕು, ಅದಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು 4 ಸಪರೇಟ್ ಕೋರ್ಸ್ಗಳು ಮಾಡಿಸಿ, ಏನೋ ಕಂಪ್ಯೂಟರ್ ರಿಪೇರ್ ಮಾಡಿಕೊಳ್ಳೋದು ಅಥವಾ ಯಾವುದೋ ಒಂದು ಹಾಡು ಹೇಳೋದು, ಈ ಥರ ಮಾಡಿಸಿ ಅವನನ್ನು ಬಿಡಬೇಕಾಗತ್ತೆ. ಆವಾಗ ಅವನು ಚೆನ್ನಾಗಿ ಜೀವನ ಮಾಡ್ತಾನೆ. ಇವತ್ತಿನ ದಿನ ಅಡುಗೆ ಕೆಲಸ, ಕಾಂಟ್ರಾಕ್ಟ್ ಕೆಲಸ ಮಾಡೋರು ದೊಡ್ಡ ದೊಡ್ಡ ಮನೆಗಳು ಕಟ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಹಾಲಿನ ವ್ಯಾಪಾರ ಮಾಡೋರು ಕಟ್ತಿದ್ದಾರೆ. ಒಬ್ಬ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ದಿನ. ಹಾಗಾಗಿ ಹೇಗಿರುತ್ತೆ ಹೇಳಲಿಕ್ಕಾಗಲ್ಲ. ಏನೋ ಓದ್ಲದ್ದವನು ನಮ್ಮ ಮೇಲೆ ಕೂತ್ಕೊಂಡು ಪೊಲಿಟಿಷಿಯನಾಗಿ ಆಳುವಂಥ ಸ್ಥಿತಿ ಇದೆ. ಭಾಳ ಜನ ಹೇಳ್ತಾರೆ, ನಮ್ಮ ಪ್ರೊಫೆಷನನ್ನು ಕರೆಕ್ಟಾಗಿ ಚೂಸ್ ಮಾಡಿಕೊಳ್ಬೇಕು. ಪ್ರೊಫೆಷನನ್ನು ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಓದೋದಕ್ಕಿಂತಲೂ ಮುಂಚೆನೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಿನಗೆ ಎಷ್ಟು ಸ್ಯಾಲ್ರಿ ಬೇಕು, ಅದಕ್ಕೆ ಸಂಬಂಧಪಟ್ಟ ಏನು ಓದಬೇಕು, ಪ್ರಾರಂಭದಲ್ಲೇ ಓದು. ಸೊ ಮಿನಿಮಮ್ ಸ್ಯಾಲ್ರಿ ಬೇಕಾ? ಒಂದು ಬ್ಯಾಂಕಲ್ಲಿ ಕ್ಲರ್ಕು, ಅಸಿಸ್ಟೆಂಟು, ಅವನಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ? ಮ್ಯಾಕ್ಸಿಮಮ್ ಒಂದು 20,000, TA DA ಎಲ್ಲ ಸೇರಿದೆ ಒಂದು 30. ಮ್ಯಾನೇಜರ್ ಪೋಸ್ಟ್ ಬೇಕಾ? 50,000 ರೂಪಾಯಿ ಸ್ಯಾಲ್ರಿ, ಅದಕ್ಕೆ ಬೇಕಾದನ್ನು ಓದು. ಇಲ್ಲ ನೀನು ಇನ್ನೂ ಜಾಸ್ತಿ ಬೇಕಾ, ದುಡ್ಡು ಬೇಕಾ, ಪೊಲಿಟಿಷಿಯನ್ ಆಗಬೇಕಾರ ಏನು ಓದೋದು ಬೇಕಾಗಿಲ್ಲ, ಅದಕ್ಕೆ ಬೇಕಾದ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊ. ಸೊ ಎಲ್ಲದಕ್ಕನ ದೊಡ್ಡ ಪೋಸ್ಟ್, ಅದಕ್ಕೆ ಓದು ಕೂಡ ಜಾಸ್ತಿ ಬೇಕಾಗಿಲ್ಲ. ಅದಕ್ಕೆ ಚೂಸ್ ಯುವರ್ ಪ್ರೊಫೆಷನ್ ವೆರಿ ಕೇರ್ಫುಲಿ ಬಿಫೋರ್ ಸ್ಟಡಿ. ನೀನು ಸನ್ಯಾಸಿ ಎಂಬ ಪೋಸ್ಟ್ ತಗೋ. ಸೊ ಆ ಪೋಸ್ಟ್ಗೆ ಇರೋಷ್ಟು ಇನ್ಕಮ್ ಏನಿದೆ, ಬಿಲಿಯನ್ಸ್ ಇನ್ಕಮ್. ಅದಕ್ಕೆ ಇನ್ನೊಂದು ಲಾಸ್ ಅಂಬೋದು ಇಲ್ಲವೇ ಇಲ್ಲ, ಓನ್ಲಿ ಇನ್ಕಮ್ಮೇ, ಲಾಸ್ ಅಂಬೋದು ಬರೋದೇ ಇಲ್ಲ. ಅದಕ್ಕೆ ಇವತ್ತಿನ ವಿದ್ಯಾರ್ಥಿ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಪ್ರೊಫೆಷನ್. ಎಥಿಕ್ಸ್ ಪಕ್ಕದಲ್ಲಿ, ಎಥಿಕ್ಸ್ ಇಟ್ಕೊಂಡ್ರೆ ಎಲ್ಲವನ್ನು ನಾವು ರೀಶೆಡ್ಯೂಲ್ ಮಾಡ್ಕೋಬೇಕಾದ್ರೆ. ಯಾವುದರಲ್ಲೂ ಎಥಿಕ್ಸಿಂದ ಯಾವ ಒಂದು ಟೀಚರ್ ಪೋಸ್ಟ್ ಕೂಡ ಎಥಿಕ್ಸಿಂದ ನೀವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಒಂದು ವಿದ್ಯಾರ್ಥಿ ಜೀವನವನ್ನು ಮುಂದುವರಿಸಬೇಕಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಸೊ ಹಾಗಾಗಿ ಅವನು ಪ್ರೊಫೆಷನ್ ಚೂಸ್ ಮಾಡ್ಕೋಬೇಕಾದ್ರೆ ಕೂಡ ಸ್ಟಾರ್ಟಿಂಗ್ ಎಜುಕೇಷನ್ನೇ ಬೇಕಾಗ್ತದೆ. ಅದಕ್ಕೆ ಅವನಿಗೂ ಶ್ರಮ ಇರಬಾರ್ದು, ತಂದೆ ತಾಯಿಗೂ ಶ್ರಮ ಇರಬಾರ್ದು. ಅವನು ತುಂಬ ಚೆನ್ನಾಗಿ ಓದ್ತಾನೆ ಅಂತಂದ್ರೆ ರೆಕಮೆಂಡ್ ಮಾಡಬೇಕು. ಅದರ್ವೈಸ್ ಜಾಸ್ತಿ ಓದ್ಲಿಕ್ಕೆ ಬಿಡಬೇಡಿ. ಯಾಕೆಂತಂದರೆ ಅವನ ಕೈ ಆಗೋದಿಲ್ಲ. ಚೆನ್ನಾಗಿ ಓದ್ತಾನೆ ಅಂತೇಳಿ ಪಕ್ಕದ ಮನವನು ಚೆನ್ನಾಗಿ ಓದ್ತಾನೆ, ನನ್ನ ಮಗನೂ ಅದನ್ನೇ ಓದಿಸ್ತೀನಿ ಅಂತೇಳಿ ಸೇರಿಸಿದ್ರೆ ಏನಾಗ್ತದೆ, ಅವನ ರ್ಯಾಂಕ್ ಬರ್ತದೆ, ಇವನು ಜಸ್ಟ್ ಪಾಸ್ ಆಗ್ತಾನೆ. ಇದಕ್ಕೋಸ್ಕರ ಇಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು? ಅದಕ್ಕೆ ದೊಡ್ಡ ದೊಡ್ಡ ಕಾಲೇಜುಗಳು, ಫೀಸುಗಳು, ಡೊನೇಷನ್ಗಳು ಇಷ್ಟೆಲ್ಲ ಕಟ್ಟಿ ಒದ್ದಾಡೋದು ಯಾಕೆ? ಸೊ ಇದು ಗೈಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇವರು ಕೇಳಿದಂಥ ಪ್ರಶ್ನೆಗೆ ಲೌಕಿಕ ಎಜುಕೇಷನ್ ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ವೈದಿಕ ಎಜುಕೇಷನ್ ತುಂಬ ಅನುಕೂಲ ಇದೆ. ಬಟ್ ವೈದಿಕ ಎಜುಕೇಷನ್ ಈಸ್ ಫ್ರೀ, ಫ್ರೀ ಇದೆ, ಅದು ಯಾರು ಚಾರ್ಜ್ ಇದೆ, ಅದಕ್ಕೇನು ಫೀಸಸ್ ಎಲ್ಲ ಏನೂ ಇರಲ್ಲ.
ಈ ಆಪ್ಷನ್ ಇಲ್ಲ ಅಂತಂದರೆ ಸಣ್ಣ ಓದನ್ನು ಓದಿಸಿ ಒಂದು ಡಿಗ್ರಿ ಒಂದು ಕ್ವಾಲಿಫಿಕೇಷನ್ ಇಟ್ಟುಕೊಂಡು ನಂತರ ಜೀವನ ಮಾಡಲಿಕ್ಕೆ ಏನಾದರೂ ಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಎಜುಕೇಷನ್ ಕೊಡಿಸಿ ಅಂತ ಹೇಳ್ತೇವೆ. ಸೊ ಈ ರೀತಿ ಅವರಿಗೆ ಹೇಳಬೇಕಾಗ್ತದೆ. ಪ್ರಾಕ್ಟಿಕಲ್ ಆಗಿ ಅವರಿಗೆ ಅಡ್ವೈಸ್ ಮಾಡಬೇಕಾದ್ರೆ ಈ ರೀತಿ, ಸುಮ್ಮನೆ ಈ ಒಂದು ಚತುರ್ಥ ಸ್ಥಾನ ಚೆನ್ನಾಗಿದೆ ಹಿಂಗಾಗುತ್ತೆ ಹಂಗಾಗುತ್ತೆ ಪ್ರೆಡಿಕ್ಷನ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಅವನಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗ್ತದ, ಅದು ಆ ಸ್ಕಿಲ್ಲನ್ನು ಬೆಳೆಸ್ಕೋಬೇಕು. ಈ ಸ್ಕಿಲ್ಲೆಲ್ಲ ಕೊಂಡು ನಿಮಗೆ ಹೇಗೆ ಬರುತ್ತೆ ಅಂತಂದರೆ ಭಗವದ್ಗೀತೆಯನ್ನು ಸೈಂಟಿಫಿಕ್ ತಾತ್ವಿಕ ಕೋಣದಲ್ಲಿ, ಭಕ್ತಿ ಕೋಣದಲ್ಲ. ಸೊ ಭಕ್ತಿಯಿಂದ ಆಗುವಂಥದ್ದೇ ಬೇರೆ. ಕೃಷ್ಣಾರಾಮ ಅಂತ ಕುತ್ಕೋಬೇಕಾದ್ರೆ ಭಗವದ್ಗೀತೆಯನ್ನು ಓದ್ಕೊಂಡು ಶೇಷ ಜೀವನವನ್ನು ತಳ್ಳಬಹುದು. ಆದರೆ ತಾತ್ವಿಕವಾಗಿ ಎಲ್ಲವನ್ನ ನಮ್ಮ ಆಲೋಚನಾ ಸರಣಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ತುಂಬ ಶಾರ್ಪಾಗಿ ಸ್ಮಾರ್ಟ್ ವರ್ಕ್ ಮಾಡಬೇಕಾದ್ರೂ ಕೂಡ ಭಗವದ್ಗೀತೆನೇ. ಎಲ್ಲರಿಗೂ ಭಗವದ್ಗೀತೆ, ಸಣ್ಣ ಮಕ್ಕಳಿಗೆ ಭಗವದ್ಗೀತೆ, ಎಲ್ಲರಿಗೂ ಸಣ್ಣ ಮಕ್ಕಳಿಂದ ದೊಡ್ಡವರೆಗೂ ಭಗವದ್ಗೀತೆ ಇದೆ. ಆದರೆ ಯಾರು ಹೇಗೆ ಬೇಕಾದರೂ ಉಪಯೋಗ ಮಾಡಿಕೊಳ್ಳಬಹುದು. ಕನ್ನಡಿ ಇದ್ದಂತೆ ಯಾರು ನೋಡಿದ್ರೆ ಅವ್ರಿಗೆ ಮುಖ ಕಾಣುತ್ತೆ. ಹಾಗೆ ಸ್ಮಾರ್ಟ್ ವರ್ಕ್ ತಾತ್ವಿಕ ವಿಷಯದಲ್ಲಿ ನೋಡಬೇಕಾದ್ರೂ ಕೂಡ ಭಗವದ್ಗೀತೆ. ಈ ಥರ ನೀವು ಉತ್ತರ ಕೊಡಬೇಕಂದ್ಕೊಳ್ಳಿ, ಭಗವದ್ಗೀತೆಯನ್ನು ಓದಿ. ಸೊ ಯಾವ ಸಮಯದಲ್ಲಿ ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನೆ, ಯಾವುದು ನಿಯಂತ್ರಣ ಮಾಡಬೇಕು, ಯಾವುದು ಎನ್ಕರೇಜ್ ಮಾಡಬೇಕು, ಇದೆಲ್ಲ ನಿಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಅದನ್ನು ನೀವು ತಾತ್ವಿಕ ಕೋಣದಲ್ಲಿ ನೀವು ಓದಿದರೆ, ತಿಳ್ಕೊಂಡ್ರೆ, ಈ ಒಂದು ರೆಮಿಡೀಸ್ ಎಂಬುದು ಹ್ಯಾಂಡಲ್ ಮಾಡೋದು ಡೆಡ್ ಈಸಿ. ಎಲ್ಲದಕ್ಕೂ ಕೂಡ ನೀನು ಆ ದೇವ್ರ ಪೂಜೆ ಮಾಡು, ಈ ದೇವ್ರ ಪೂಜೆ ಮಾಡು ಹೇಳಿಕ್ಕಾಗೋದಿಲ್ಲ. ಅದು ಕ್ವಿಕ್ ಫಿಕ್ಸ್ ಅಂತೀವಿ. ಅದು ಎಲ್ಲ ಸಮಯದಲ್ಲಿ ಅದು ವರ್ಕ್ ಆಗಲ್ಲ, ಎಲ್ಲರಿಗೂ ವರ್ಕ್ ಆಗಲ್ಲ. ಸೊ ಇದನ್ನು ಈ ರೀತಿ ಅವ್ರಿಗೆ ರೆಮಿಡಿ ಹೇಳೋದು, ನಾವು ಅಡ್ವೈಸ್ ಮಾಡೋದು ಕಲಿಬೇಕು. ಇಲ್ಲಿ ಪ್ರಿಡಿಕ್ಷನ್ ಈಸ್ ಡಿಫ್ರೆಂಟ್, ಕೌನ್ಸಿಲಿಂಗ್ ಈಸ್ ಡಿಫ್ರೆಂಟ್. ಪ್ರಿಡಿಕ್ಷನ್ ಅಂತಂದರೆ ಹೇಳ್ತಾ ಇರೋದು ನಿಂಗೆ ಜೀವನದಲ್ಲಿ ಅದು ಚೆನ್ನಾಗಿರುತ್ತೆ ಹೇಳ್ತಾ ಇರೋದು. ಕೌನ್ಸಿಲಿಂಗ್ ಅಂದರೆ ಅವ್ನಿಗೇನು ಕೇಳಿದ್ನೋ ಅದಕ್ಕೆ ಮಾತ್ರ ಉತ್ತರ ಕೊಟ್ಟರೆ ಸಾಕು. ಪ್ಲಸ್ ಆ ಜ್ಯೋತಿಷ್ಯನ ರೋಲ್ ಏನು, ಒಂದು ಮಾರ್ಗವನ್ನು ತೋರಿಸೋದು. ಈ ಮಾರ್ಗದಲ್ಲಿ ಹೋದರೆ ಹಿಂಗಾಗುತ್ತೆ, ಈ ಮಾರ್ಗದಲ್ಲಿ ಹೋದರೆ ಹಿಂಗಾಗುತ್ತೆ. ಚಾಯ್ಸ್ ಈಸ್ ಯುವರ್ಸ್, ನೀನೇ ಚೂಸ್ ಮಾಡಿಕೊಡ್ಬೇಕು. ಜ್ಯೋತಿಷ್ಯನೇ ಚೂಸ್ ಮಾಡಿ ಕೊಡೋ ಥರ ಏನಿಲ್ಲ. ಸೊ ಲೌಕಿಕ ವಿದ್ಯೆ ಹೇಗಿರುತ್ತೆ, ಅದು ವೈದಿಕ ವಿದ್ಯೆ ಹೇಗಿರುತ್ತೆ. ಇದು ಅನುಕೂಲ, ಇದು ಪ್ರತಿಕೂಲ, ನಿಮ್ಗೆ ಯಾವುದು ಬೇಕಾದ್ರೂ ಚೂಸ್ ಮಾಡಿಕೊಳ್ಳಿ. ಅವ್ರೇನು ಮಾಡ್ತಾರೆ, ಎಲ್ಲವನ್ನು ಕೇಳಿ. ಸೊ ಲೌಕಿಕ ವಿದ್ಯೆಗೆ ಮೆರಿಟ್ಸ್ ಕಡಿಮೆ ಇದೆ, ವೈದಿಕ ವಿದ್ಯೆಗೆ ಜಾಸ್ತಿ ಇದೆ, ಅಡ್ವಾಂಟೇಜಸ್ ಜಾಸ್ತಿ ಇದೆ, ನಾವು ಅದನ್ನೇ ಚೂಸ್ ಮಾಡಿಕೊಳ್ಳೋಣ ಅಂತ ಅವ್ರ ಮನೆಗೆ ಹೋಗಿ ಮತ್ತೆ ಥಿಂಕ್ ಮಾಡಿ ಚೂಸ್ ಮಾಡಿಕೊಡ್ತಾರೆ. ಆ ಚೂಸ್ ಮಾಡಿಕೊಳ್ಳೋದು ಕೂಡ ಅವರಿಗೆ ಬಿಟ್ಟದ್ದು. ಬುದ್ಧಿ ಕರ್ಮಾನುಸಾರಣಿ. ಜ್ಯೋತಿಷ್ಯನು ಎಷ್ಟು ಹೇಳಿದ್ರು ಕೂಡ ಅವನು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದಾನೆ ಅದರ ಮೇಲೆಯೇ ಅವನು ಬುದ್ಧಿ ಕೆಲಸ ಮಾಡ್ತದೆ. ಹಾಗಾಗಿ ನಾವು ಅದನ್ನು ಬೈ ಫೋರ್ಸ್ ಬಯಾಸ್ಡ್ ಆಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ನೀನು ಇದನ್ನೇ ಮಾಡಬೇಕು, ನೀನು ವೈದಿಕ ವಿದ್ಯವನ್ನೇ ಮಾಡಿಸು, ಲೌಕಿಕ ವಿದ್ಯೆಯನ್ನು ಮಾಡಿಸಿ ತುಂಬ ಕಷ್ಟ ಆಗ್ತದೆ ಇಂಥದ್ದು ನಾವು ಹೇಳೋಂಗಿಲ್ಲ. ಎರಡು ಮಾರ್ಗದಲ್ಲಿ ಹೇಳಿ, ಚಾಯ್ಸ್ ಈಸ್ ಯೋರ್ಸ್, ನೀವು ಯಾವುದನ್ನು ಚೂಸ್ ಮಾಡ್ಕೊಳ್ಳಿ. ಭಗವಂತ ಅದಕ್ಕೆ ಬುದ್ಧಿ ಕೊಟ್ಟಿರ್ತಾನೆ, ಅಷ್ಟಾದ್ರೂ ಚೂಸ್ ಮಾಡ್ಕೊಳ್ಳಿ. ಸೊ ಇದು ಜ್ಯೋತಿಷ್ಯನ ಹೇಳಬೇಕಾದಂಥ ರೋಲ್. ಸೊ ಇನ್ನು ಒಂದು ಜಾತಕವನ್ನು ನಾವು ನೋಡೋಣ. ಒಂದು ಎಕ್ಸಾಂಪಲನ್ನು ಹೇಳ್ತೇನೆ. ಇನ್ನೊಂದು 20 ಆಗಸ್ಟ್ 1992. ಸೊ ಟೈಮ್ 00 ರಾತ್ರಿ 9:30. ಸೊ ಇದು ಒಂದು ಜಾತಕ. ಸೊ ಇದಕ್ಕೆ ನನ್ನ ಮಗಳ ಎಜುಕೇಷನ್ ಹೇಗಿದೆ ಅಂತ ಕೇಳ್ತಾರೆ. ಸೊ 92 ಅಂದರೆ ಆಲ್ಮೋಸ್ಟ್ ಅಲ್ಲಿ ಏನಾಗಿದೆ 20+ ಇವರ ಏಜ್. ಸೊ 20+ ಅಂತಂದರೆ ಆಲ್ಮೋಸ್ಟ್ ಆಲ್ ಡಿಗ್ರಿ ಕೂಡ ಆಗೋಗಿರಬೇಕು. ಇವರ ಜೀವನ ಹೇಗಿದೆ ನೋಡಿ. ಇವರ ಓದಿನ ಬಗ್ಗೆ ಹೇಳಬೇಕು. ಇವ್ರು ಹೇಗೆ ಓದಿರ್ತಾರೆ, ಇವರು ಆಲ್ರೆಡಿ ಓದಿದ್ದಾರೆ ಅಂತ ಅಂದ್ಕೊಳ್ಳಿ. ಎಜುಕೇಷನ್ ಹೇಗಿದೆ ಅಂತ ಅಂಬೋದು ಜಾತಕದಲ್ಲಿ ಕಂಡುಹಿಡಿಯೋದು ಹೇಗೆ. ಸೊ ಏನು ಮಾಡ್ತೇವೆ, ಚತುರ್ಥ ಸ್ಥಾನ. ಸೊ ಚತುರ್ಥ ಸ್ಥಾನದಲ್ಲಿ ಯಾರಿದ್ದಾರೆ, ಸೂರ್ಯ, ಗುರು, ಶುಕ್ರ. ಸೊ ಗುರು ಶುಭಗ್ರಹ ಪ್ಲಸ್ ಶುಕ್ರ ಇನ್ನೊಂದು ಶುಭಗ್ರಹ ಪ್ಲಸ್ ಸೂರ್ಯ ಪಾಪಗ್ರಹ ಅಲ್ಲೋ, ಪಾಪಗ್ರಹವೂ ಅಲ್ಲ ಶುಭಗ್ರಹವೂ ಅಲ್ಲ. ಬಟ್ ತನ್ನ ಮನೆಗೆ ತಾನಿದ್ದಾನೆ. ಯಾರ ಮನೆಗೆ ಆ ಗ್ರಹ ಇದ್ರದ್ದು ಒಳ್ಳೆಯದೇ, ಅವನ ಮನೆಗೆ ಅವನಿದ್ದಾನಲ್ಲ, ಹೀ ಈಸ್ ಕಂಫರ್ಟಬಲ್. ಹಾಗಾಗಿ ಇನ್ನೊಂದು ಪ್ಲಸ್ ಆಗ್ತಾನೆ. ಯಾರಾದರೂ ನೋಡ್ತಾ ಇದ್ದಾರಾ, ಕುಜಗ್ರಹ ನೋಡ್ತಾ ಇದೆ, ಇಟ್ಸ್ ಮೈನಸ್. ಪಾಪಗ್ರಹ ಅಲ್ವಾ, ಒಂದು ಮೈನಸ್ ಆಗಿ. ಸೊ ಮೆಜಾರಿಟಿ ಅನುಕೂಲ ಇದೆ ಈ ಹುಡುಗಿ. ನೆಕ್ಸ್ಟ್ ಬುದ್ಧಿ ಹೇಗಿದೆ ಅಂತ ನೋಡೋಣ. ಸೊ ಜಾತಕದಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿಲ್ಲ, ಸ್ವಕ್ಷೇತ್ರದಲ್ಲಿಲ್ಲ, ಲಗ್ನದಿಂದ 3ನೇ ಮನೆಗಿದೆ, ಇದೆ ತಟಸ್ಥ ಸ್ಥಾನ ಅಂತೇವೆ, ನ್ಯೂಟ್ರಲ್ ಹೌಸ್. ಸೊ ನೆಗೆಟಿವ್ ಇಲ್ಲ. ಯಾರ ಜೊತೆ ಆದರೂ ಇದೆಯಾ, ಇಲ್ಲ. ಯಾರ್ದಾದ್ರೂ ದೃಷ್ಟಿ ಇದೆಯಾ,
ಪಾಪಗ್ರಹ ಆದಂಥ ಶನಿ ದೃಷ್ಟಿ ಇದೆ. ಸೊ ಬುದ್ಧಿ ವೀಕ್ ಆಗಿದೆ. ನೆಕ್ಸ್ಟ್ ಅಧಿಪತಿ. ಸೊ ಚತುರ್ಥಾಧಿಪತಿ ಯಾರಾಗ್ತಾರೆ? ಸೂರ್ಯ. ಚತುರ್ಥಾಧಿಪತಿ ಹೇಗಿದ್ದಾನೆ? ಸ್ವಕ್ಷೇತ್ರದಲ್ಲಿದ್ದಾನೆ, ಒಂದು ಪ್ಲಸ್. ಸೊ ಲಗ್ನದಿಂದ ಎಷ್ಟನೇ ಮನೆ? ಕೇಂದ್ರ ಸ್ಥಾನ ಆಗಿದೆ, ಪ್ಲಸ್. ಯಾರ ಜೊತೆಗಿದೆ? 2 ಶುಭ ಗ್ರಹಗಳ ಜೊತೆ ಇದೆ, ಗುರು ಮತ್ತೆ ಪ್ಲಸ್. ಯಾರಾದರೂ ನೋಡ್ತಾ ಇದ್ದಾರಾ? ಕುಜನ ದೃಷ್ಟಿ ಇದೆ, ಒಂದು ಮೈನಸ್. ಮೆಜಾರಿಟಿ ಪ್ಲಸ್, ಒಂದೇ ಒಂದು ಮೈನಸ್. ಅದು ಕೂಡ ದೃಷ್ಟಿ. ದೃಷ್ಟಿ ಈಸ್ ವೆರಿ ಲೆಸ್ ಪ್ರಯಾರಿಟಿ, ಅದು ಮಾತ್ರ ಮೈನಸ್ ಇದೆ. ಮೆಜಾರಿಟಿ ಪ್ಲಸ್ ಇದೆ. ಹಾಗಾಗಿ ಎಜುಕೇಷನ್ ಯೋಗ ತುಂಬ ಚೆನ್ನಾಗಿದೆ. ಸೊ ಇವರು ಇಂಜಿನಿಯರಿಂಗ್ ಡಿಗ್ರಿ ಮಾಡಿದ್ದಾರೆ, ಅದರ ಮೇಲಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಕೂಡ ಅಪ್ಲೈ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವ್ರ ಎಜುಕೇಷನ್ ಪರ್ಫಾರ್ಮೆನ್ಸ್ ಇಸ್ ಬ್ರಿಲಿಯಂಟ್. ಸೊ ಇಸ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್. ಸೊ ಬುದ್ಧಿ ಇಲ್ವಲ್ಲ ಅಂತಂದರೆ ಇವತ್ತೆಲ್ಲದಕ್ಕೂ ಬುದ್ಧಿ ಬೇಕಾಗಿಲ್ಲ. ಇವತ್ತೆಲ್ಲ ರೆಡಿ ರೆಕ್ನರ್. ನಿಮಗೆ ಟೀಚರ್ಸ್ ಎಲ್ಲ ಕೂಡ ಬಾಳೆಹಣ್ಣು ಹೊಟ್ಟು ತೆಗೆದಂಗೆ ನಿಮಗೆ ಫೀಡ್ ಮಾಡ್ತಾರೆ, ಸ್ಪೂನ್ ಫೀಡಿಂಗ್ ಅಂತಾರೆ. ಅದಕ್ಕೆ ಜಾಸ್ತಿ ನೀವು ಏನಾದರೂ ಕಂಡುಕೊಳ್ಬೇಕಂದ್ರೆ ಬುದ್ಧಿ ಬೇಕಾಗಲಿ. ಆಲ್ರೆಡಿ ಯಾರೊಬ್ರು ಕಂಡುಕೊಂಡಿದ್ದನ್ನು ನೀವು ಫಾಲೋ ಆಗಬೇಕಾದ್ರೆ ಜಾಸ್ತಿ ಬುದ್ಧಿ ಬೇಕಾಗಿಲ್ಲ. ಬಟ್ ಬುದ್ಧಿ ಇದ್ದರೂ ಇಲ್ಲದ್ರೂ ಯೋಗ ಚೆನ್ನಾಗಿರೋದ್ರಿಂದ ಇವರಿಗೆ ತುಂಬ ಅನುಕೂಲ ಆಗಿದೆ ಎಜುಕೇಷನ್. ಯಾಕೆಂದರೆ ಎಲ್ಲ ಪ್ಲಸ್ ಇದೆ ನೋಡಿ. ಚತುರ್ಥಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ, ಶುಭ ಗ್ರಹಗಳ ಜೊತೆ ಇದೆ. ನಮಗೆ ಬೇಸಿಕ್ ರೂಲ್ ಅದೇ ಅಲ್ವಾ, ಯಾವುದೇ ಒಂದು ಗ್ರಹ ಶುಭ ಗ್ರಹಗಳ ಜೊತೆ ಇದ್ರೂ, ಶುಭ ಸ್ಥಾನದಲ್ಲಿದ್ರೂ, ಶುಭ ಗ್ರಹಗಳು ನೋಡಿದ್ರೂ ತುಂಬ ಒಳ್ಳೆಯದಾಗ್ತದೆ. ಸೊ ನೆಕ್ಸ್ಟ್ ಇನ್ನು ಒಂದು ಜಾತಕವನ್ನು ನಾವು ನೋಡೋಣ. ಇದೇ ರೀತಿ ಪಾಸಿಟಿವ್ ಹಾರೋಸ್ಕೋಪಲ್ಲಿ ನಿಮಗೆ ತಿಳ್ಕೊಳ್ಳೋದು ಜಾಸ್ತಿ ಏನಿರಲ್ಲ, ನೆಗೆಟಿವ್ ಹಾರೋಸ್ಕೋಪಲ್ಲಿ ಜಾಸ್ತಿ ತಿಳ್ಕೊಳ್ಬೋದು. 1994 31 42. ಸೊ ಇದೊಂದು ಜಾತಕ. ಇದು ಕರ್ಕಲಗ್ನ. ಚತುರ್ಥ ಸ್ಥಾನ ಬಂದು ನಿಮಗೆ ತುಲಾ ಆಗ್ತದೆ. ತುಲಾ ರಾಶಿಯಲ್ಲಿ ಒಂದು ಶುಭ ಗ್ರಹ, ಒಂದು ಪಾಪಗ್ರಹ ಇದೆ. ಯಾರಾದರೂ ನೋಡ್ತಾ ಇದ್ದಾರಾ ಅಂತಂದರೆ ಕೇತು ಗ್ರಹ ನೋಡ್ತಾ ಇದೆ, ಒಂದು ಮೈನಸ್. ಚತುರ್ಥ ಸ್ಥಾನ ಏನು ಹೇಳುತ್ತೆ? ಚತುರ್ಥ ಸ್ಥಾನ ಏನು ಹೇಳುತ್ತೆ? ಓದಿಕೊಳ್ಳಿಕ್ಕೆ ಬೇಕಾದಂಥ ವಾತಾವರಣ ಕಂಫರ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳುತ್ತೆ. ನೆಕ್ಸ್ಟ್ ಬುದ್ಧಿ ಹೇಗಿದೆ? ಬುಧ ಅಸ್ತಂಗತನಾಗಿದ್ದಾನೆ, ಒಂದು ಮೈನಸ್. ಯಾವ ಸ್ಥಾನದಲ್ಲಿದ್ದಾನೆ? ಪಂಚಮ ಸ್ಥಾನದಲ್ಲಿದ್ದಾನೆ, ಒಂದು ಪ್ಲಸ್. ಶುಭ ಸಂಯೋಗ ಗುರುಗ್ರಹ ಒಂದು ಪಾಸಿಟಿವ್, ಸೂರ್ಯ ನೆಗೆಟಿವ್ ಮತ್ತು ಚಂದ್ರ ನೆಗೆಟಿವ್, ಅಸ್ತಂಗತನಾಗಿರೋದ್ರಿಂದ ನೆಗೆಟಿವ್. ದೃಷ್ಟಿ ಯಾರ್ದಾದ್ರೂ ಇದೆಯಾ? ಕುಜ ದೃಷ್ಟಿ ಇದೆ, ಒಂದು ನೆಗೆಟಿವ್. ಆದರೂ 2 ಪ್ಲಸ್ ಇದೆ, 3 ಮೈನಸ್ ಇದೆ, 4 ಮೈನಸ್ ಇದೆ. ಸೊ ಒಂದು ತ್ರಿಕೋಣ ಸ್ಥಾನದಲ್ಲಿರೋದ್ರಿಂದ, ಪಂಚಮ ಸ್ಥಾನದಲ್ಲಿ ಬುಧ ಇರೋದ್ರಿಂದ ಒಂದು ಒಳ್ಳೆಯದು. ಸೊ ಬುದ್ಧಿ ವೀಕಾಗೇ ಇದೆ. ಬಟ್ ಯೋಗ ಹೇಗಿದೆ ನೋಡೋಣ. ಚತುರ್ಥಾಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾರೆ. ಶುಕ್ರಗೆ ಸಹ ಹೇಗಿದ್ದಾನೆ? ಸ್ವಕ್ಷೇತ್ರದಲ್ಲಿದ್ದಾನೆ, ಒಂದು ಪ್ಲಸ್. ಚತುರ್ಥ ಸ್ಥಾನದಲ್ಲಿದ್ದಾನೆ, ಒಂದು ಪ್ಲಸ್. ಪಾಪಗ್ರಹ ಅಂತ ರಾಹು ಜೊತೆ ಇದ್ದಾನೆ, ಒಂದು ಮೈನಸ್. ಪ್ಲಸ್ ಪಾಪಗ್ರಹ ಅಂತ ಕೇತು ನೋಡ್ತಾ ಇದ್ದಾನೆ, ಒಂದು ಮೈನಸ್. ಸೊ ಮೆಜಾರಿಟಿ ಪ್ಲಸ್ ಇದೆ, ವೆರಿ ಲೆಸ್ ಪ್ರಯಾರಿಟಿ ಮೈನಸ್. ದೃಷ್ಟಿ ಸಂಯೋಗ ವೆರಿ ಕಡಿಮೆ. ಆರು ಸ್ವಕ್ಷೇತ್ರದಲ್ಲಿದ್ದಾನೆ, ಕೇಂದ್ರ ಸ್ಥಾನದಲ್ಲಿದ್ದಾನೆ, ಪ್ಲಸ್. ಈ ಹುಡುಗನಿಗೆ ಕೂಡ ಒಳ್ಳೆ ಓದಾಗಿದೆ, CA ಮಾಡಿದ್ದಾನೆ, ಪ್ಲಸ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಎಜುಕೇಷನ್ ಚೆನ್ನಾಗಾಯಿತು. ಪ್ಲಸ್ ಬುದ್ಧ ವೀಕ್ ಇರೋದ್ರಿಂದ ಅವನಿಗೆ ಓದೋ ಕಾಲಕ್ಕೆ ಬಂದಿರ್ಬೋದು ಪ್ರಾಬ್ಲಮ್, ಬಟ್ ಯೋಗ ಚೆನ್ನಾಗಿರೋದ್ರಿಂದ ಕಂಪ್ಲೀಟ್ ಆಗ್ತದೆ. ಸೊ ಈ ರೀತಿ ನಾವು ಅನಲೈಸ್ ಮಾಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 15/10/1986 ಟೈಮ್ 4:30 ಮಾರ್ನಿಂಗ್. ನೋಡಿ ಇಲ್ಲಿ ಚತುರ್ಥ ಸ್ಥಾನ ನೋಡಿ, ಸಿಂಪಲ್ ಆಗಿ ನೋಡ್ಬೇಕಾದ್ರೆ ಜಾಸ್ತಿ ಇಷ್ಟೆಲ್ಲ ಬೇಡ ಅಂದ್ರೂ ಕೂಡ ಚತುರ್ಥ ಸ್ಥಾನಾಧಿಪತಿ ಯಾರು? ಗುರು. ಎಲ್ಲಿದ್ದಾನೆ? 6ನೇ ಮನೆಗಿದ್ದಾನೆ. ಸೊ ಪಾಪ ಸಂಬಂಧ ಬಂದಿದೆಯಾ? ಸೊ ಚತುರ್ಥ ಸ್ಥಾನಾಧಿಪತಿ ಪಾಪ ಸಂಬಂಧ ಬಂದಿರೋದ್ರಿಂದ ಯೋಗ ಕಡಿಮೆ. ಎಜುಕೇಷನ್ ಮಿನಿಮಮ್ ಎಜುಕೇಷನ್ ಇರುತ್ತೆ, ಜಾಸ್ತಿ ಓದೋ ಯೋಗ ಇಲ್ಲ. ಚತುರ್ಥ ಸ್ಥಾನಾಧಿಪತಿ 6, 8, 12 ಮನೆಯಲ್ಲಿದ್ದರೆ, ಅಸ್ತಂಗತನಾದರೆ, ನೀಚ ಆದರೆ, ಈ ಕಂಡೀಷನಲ್ಲಿ ಆ ವ್ಯಕ್ತಿಯ ಓದು ತುಂಬ ಅನ್ಸರ್ಟನಿಟಿಯಾಗಿರುತ್ತೆ. ಅದೇ ಚತುರ್ಥ ಸ್ಥಾನಾಧಿಪತಿ
ಉಚ್ಚ ಸ್ಥಾನದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ಶುಭಗ್ರಹಗಳ ಜೊತೆ ಇದೆ, ಶುಭಗ್ರಹಗಳ ದೃಷ್ಟಿ ಇದೆ ಅಂದರೆ ತುಂಬ ಸಟ್ಟನ್ ಆಗಿರುತ್ತೆ, ಎಜುಕೇಷನ್ ತುಂಬ ಚೆನ್ನಾಗಾಗ್ತದೆ. ಸೊ ಈ ರೀತಿ ಚತುರ್ಥ ಸ್ಥಾನಾಧಿಪತಿಯನ್ನು ಮೇಜರ ತಗೊಳ್ತೇವೆ. ಅವನಿಗೆ ಬುದ್ಧಿ ಇದೆಯಾ, ಅವನಿಗೆ ಮನೆಗೆ ಓದ್ಕೊಳ್ಳೋಕ್ಕೆ ಅನುಕೂಲ ಇದೆಯಾ, ಇದು ಯಾರಿಗೂ ಬೇಕಾಗಿಲ್ಲ. ಈಗನ ಇಲ್ಲಿ ಬುದ್ಧಿ ಇದ್ರೂ ಇಲ್ಲದ್ರೂ ನಮಗೆ ಸರ್ಟಿಫಿಕೇಟ್ ಬೇಕಷ್ಟೆ, ನಮಗೆ ಕ್ವಾಲಿಫಿಕೇಷನ್ ಬೇಕು. ಹಾಗಾಗಿ ಈ ಚತುರ್ಥ ಸ್ಥಾನಾಧಿಪತಿಯನ್ನು ಮೇಯ್ನ್ ಪ್ರಯಾರಿಟಿಯ ತಗೊಳ್ತೇವೆ. ಇನ್ ಕೇಸ್ ಅವನೇನಾದರೂ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದ ಅಂತಂದರೆ ಆವಾಗ ಬುದ್ಧಿ ಹೇಗಿದೆ ಅಂತ ನೋಡ್ತೇವೆ. ಅಡ್ವೈಸ್ ನಾವು ರೆಮಿಡಿ ಏನು ಮಾಡ್ತೇವೆ, ಚತುರ್ಥ ಸ್ಥಾನಾಧಿಪತಿ ಏನಾದರೂ ಪ್ರಾಬ್ಲಮ್ ಆಯ್ತು, ಎಲ್ಲ ಮೈನಸ್ಸೇ ಬಂತು ಅಂದ್ಕೊಳ್ಳಿ, ಏನು ಮಾಡ್ತೇವೆ ಅವಾಗ? ಏನು ಉತ್ತರ ಕೊಡಬೇಕು? ಪುಣ್ಯ ಕಡಿಮೆ ಇದೆ. ಪುಣ್ಯ ಕಡಿಮೆ ಇದ್ದಾಗ ಏನು ಮಾಡಬೇಕು? ಪುಣ್ಯ ತೊಗೊಂಡು ಬರಬೇಕು. ಯಾರು ಕೊಡ್ತಾರೆ ಪುಣ್ಯ ಈಗಿನ ಕಾಲ? ಯಾರ ಹತ್ರ ಪುಣ್ಯ ಇರಲ್ಲ. ಅವಾಗೇನು ಮಾಡ್ತೇವೆ? ಗುರುಗಳ ಹತ್ರ ಹೋಗ್ತೇವೆ. ಈ ಗುರುಗಳು ಅಂದರೆ ಈ ದತ್ತಾತ್ರೇಯ ಆಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ಈ ಥರ ಗುರುಗಳು ಅವರ ಪೂರ್ವಾಶ್ರಮದಲ್ಲಿ ದಂಡ ಪುಣ್ಯವನ್ನು ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತಾರೆ. ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ರಿಕ್ವೆಸ್ಟ್ ಮಾಡಿಕೊಂಡು, ನನ್ನ ಎಜುಕೇಷನ್ ನೀನೇ ಮುಂದುವರಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅವರ ಪುಣ್ಯವನ್ನು ಕೊಡ್ತಾರೆ. ಅದರಿಂದ ಇವನು ಮುಂದುವರಿತದೆ. ಹಾಗಾಗಿ ಗುರುಗಳಿಗೆ ಎಸ್ಕಲೇಟ್ ಮಾಡಬೇಕು. ಇನ್ನು ಅದೃಷ್ಟ ನನಗೆ ಅನುಕೂಲ ಮಾಡಿಕೊಡಪ್ಪ ಅಂಥೇಳಿ ಭಗವಂತನ ರಿಕ್ವೆಸ್ಟ್ ಮಾಡಿಕೊಡ್ತೇವೆ. ಸೊ ಚತುರ್ಥಾಧಿಪತಿ ಯಾರಾಗ್ತಾರೆ? ಅವನಿಗೆ ಸಂಬಂಧಪಟ್ಟ ವಾರದಲ್ಲಿ ಗುಡಿ ಇಂತಿಂಥ ಆ ಗುರುಗಳ ದೇವಸ್ಥಾನಕ್ಕೆ ಹೋಗು, ಭಗವಂತನ ವಿಷ್ಣು ಬುದ್ಧ ಎಜುಕೇಷನ್ಗೆ ವಿಷ್ಣು ಕಾರಕ, ಅವನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡು, ರಿಕ್ವೆಸ್ಟ್ ಮಾಡು ಅಂತ ಹೇಳಬೇಕು. ಇವತ್ತಿನ ದಿನ ಏನಾದರೂ ಈ ಥರ ಪ್ರಾರ್ಥನೆ ಮಾಡು ಅಂದರೆ ನಾನೇ ಮಾಡಬೇಕಾ? ನಮ್ಮ ಮನೆಗೆ ಯಾರು ನನ್ನ ಮಗ ಮಾಡಲ್ರಿ, ನನ್ನ ಮಗ ಮಾಡಲ್ರಿ, ನಾನೇ ಮಾಡಬೇಕಂತ ಕೇಳ್ತಾರೆ ಭಾಳಷ್ಟು ಜನ. ಆ ಸಂದರ್ಭದಲ್ಲಿ ಕಾಮನ್ ಸೆನ್ಸಿಂದ ಗೈಡ್ ಮಾಡಬೇಕಾಗ್ತದೆ. ಸೊ ಇದು ನಾವು ಈ ಎಜುಕೇಷನ್ ವಿಚಾರದಲ್ಲಿ ನಾವು ನೋಡಬೇಕಾದಂಥ ವಿಷಯಗಳು. ಸೊ ಇಲ್ಲಿಗೆ ಇದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸನ್ನು ಕಂಪ್ಲೀಟ್ ಮಾಡೋಣ. ಸೊ ನೀವ್ಯಾರಾದರೂ ಪ್ರಾಕ್ಟಿಕಲಾಗಿ ಏನಾದರೂ ಮಾಡಿ ಏನಾದರೂ ಡೌಟ್ಸ್ ಇದ್ದು, ಈ ಥರ ಜಾತಕ ನಾನು ಈ ಥರ ನೋಡಿದ್ದೀನಿ, ಈ ಥರ ಪ್ರಾಬ್ಲಮ್ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಏನಾದರೂ ಇದ್ದರೆ ನೀವು ಇಲ್ಲಿ ಶೇರ್ ಮಾಡಿಕೊಂಡ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.